ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶ್ಲೇಷಣೆಯನ್ನ ಪ್ರಾರಂಭಿಸೋದಕ್ಕಿಂತ ಮೊದಲು ನಿಮಗೊಂದು ಕ್ವಶನ್ ಇದೆ. ಇದು ಹಿಂದೆ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಸ್ಟೆರಾಯ್ಡ್ಸ್ ಅಂಡ್ ಕಾಮೆಟ್ಸ್? ಅಸ್ಟೆರಾಯ್ಡ್ಸ್ ಅಂತಂದ್ರೆ ಏನು, ಕಾಮೆಟ್ಸ್ ಅಂತಂದ್ರೆ ಏನು, ನಿಮಗೆ ಗೊತ್ತಿದೆಯಾ ಅಂತ ಚೆಕ್ ಮಾಡ್ತೇನೆ ಮೊದಲು. ಅಸ್ಟೆರಾಯ್ಡ್ಸ್ ಆರ್ ಸ್ಮಾಲ್ ರಾಕಿ ಪ್ಲಾನೆಟಾಯ್ಡ್ಸ್, while comets are formed of frozen gases held together by rocky and metallic minerals. Asteroids are found mostly between the orbits of Jupiter and Mars, while comets are found mostly between Venus and Mercury. Comets show perceptible glowing tail, while asteroids not. ಏನು asteroids ಹಾಗೆ ಕಾಮೆಟ್ಸ್ ಅಂದ್ರೆ? ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ನ್ಯೂಸ್ ಇದೆ. ಇದನ್ನ ಕೊನೆಯಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಉತ್ತರವನ್ನ ಈಗಲೇ ಕಮೆಂಟ್ ಮಾಡಿ. ಉತ್ತರ ಸರಿಯಾ ಅಂತ ನೀವು ಈ ವಿಡಿಯೋದ ಕೊನೆಯಲ್ಲಿ ತಿಳ್ಕೋಬಹುದು. ಈಗ ನೇರವಾಗಿ ಮುಖ್ಯ ವಿಷಯಗಳನ್ನ ಪ್ರಾರಂಭಿಸ್ತಾ ಹೋಗೋಣ. ಮೊದಲನೇ ಪೇಜ್ನಲ್ಲಿ 60% ಪೋಲಿಂಗ್, ಅಂದ್ರೆ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ, ಅದರ ಪೋಲಿಂಗ್ ಬಗ್ಗೆ ಎಷ್ಟು ಯಾವ ಮಟ್ಟದಲ್ಲಿ ಮತದಾನ ನಡೀತು ಅಂತ ಕೊಟ್ಟಿದ್ದಾರೆ. ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಇದಾದ ನಂತರ ಟ್ರಂಪ್ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳನ್ನ, ಅಂತಂದ್ರೆ ಅಕ್ರಮವಾಗಿ ವಲಸೆ ಬಂದಿರೋರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಇಂಡಿಯಾದವರು ಇದ್ದಾರೆ. US ಏರ್ ಕ್ರಾಫ್ಟ್ ಲ್ಯಾಂಡ್ಸ್ ಇನ್ ಅಮೃತ್ಸರ್ ವಿತ್ ಇಂಡಿಯನ್ಸ್. ಅಮೆರಿಕಾದ ಒಂದು ಏರ್ ಕ್ರಾಫ್ಟ್ ಆ ಇಂಡಿಯನ್ಸ್ ಗಳನ್ನ ತೆಗೆದುಕೊಂಡು ಈಗ ಅಮೃತ್ಸರಕ್ಕೆ ಬಂದು ತಲುಪಿದೆ. ಕ್ಯಾರಿಂಗ್ ಅರೌಂಡ್ 100 ಇಂಡಿಯನ್ ನ್ಯಾಷನಲ್ಸ್. ಸುಮಾರು 100 ಜನರಿದ್ದಾರೆ. ಅಂದ್ರೆ ಕೆಲವು ಸೋರ್ಸ್ಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ 200 ಜನ ಬರಬೇಕಾಗಿತ್ತು ಅಥವಾ 100 ಜನ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಅದು ತಗೊಂಡು ಬಂದಿರೋದು 100 ಜನರನ್ನ. ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು, ಇಲ್ಲಿಗಲ್ ಇಮಿಗ್ರೆಂಟ್ಸ್, ಇದರ ಬಗ್ಗೆ ತಿಳ್ಕೊಳ್ಬೇಕಷ್ಟೇ. ಅಕ್ರಮವಾಗಿ ವಲಸೆ ಬಂದಿರೋರು. ಇದರಿಂದ ಏನಾಗುತ್ತೆ ಅಂತ ಒಂದು ಎಡಿಟೋರಿಯಲ್ ಇದೆ, ಅದರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಮುಂದಿನ ಪೇಜ್ಗೆ ಹೋಗೋಣ. ಹಾಗಾಗಿ ಇದಾದ ನಂತರ ಇನ್ನು ಮುಂದಿನ ಪೇಜ್ನಲ್ಲಿ ಯಾವುದೇ ಇಂಪಾರ್ಟೆಂಟ್ ಅಂತ ವಿಷಯ ಇಲ್ಲ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂತ ಗೊತ್ತಿದ್ದೇನೆ. ಇಲ್ಲಿ ನೋಡಿ, ಅಡ್ವಾನ್ಸ್ಮೆಂಟ್ ಇನ್ ಪ್ರೋಟೀನ್ ಸ್ಟ್ರಕ್ಚರ್ ರಿಸರ್ಚ್ ವಿಲ್ ಓಪನ್ ನ್ಯೂ ವೇ ಆಫ್ ಡೂಯಿಂಗ್ ಮೆಡಿಸಿನ್. ಏನ್ ಹೇಳುತ್ತೆ ಇದು? ಪ್ರೋಟೀನ್ ಸ್ಟ್ರಕ್ಚರ್, ಅಂಡರ್ಸ್ಟ್ಯಾಂಡಿಂಗ್ ಪ್ರೋಟೀನ್ಸ್ ಅಂಡ್ ಮೆಡಿಸಿನ್. ಮುಖ್ಯವಾಗಿ ಪ್ರೋಟೀನ್ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾಯಿಲೆಗಳನ್ನ ವಾಸಿ ಮಾಡಲಿಕ್ಕೆ ಮತ್ತೆ ಹೇಗೆ ಅವು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಆದ್ರೆ ಬಟ್ ಯೂಸಿಂಗ್ ದಟ್ ನಾಲೆಜ್ ಟು ಡೆವಲಪ್ ನ್ಯೂ ಮೆಡಿಸಿನ್ ಇಸ್ ಸ್ಟಿಲ್ ಇನ್ ದಿ ಅರ್ಲಿ ಸ್ಟೇಜಸ್. ಆ ಒಂದು ನಾಲೆಜ್ ಅನ್ನ ಇಟ್ಕೊಂಡು ಮೆಡಿಸಿನ್ ಅನ್ನ ತಯಾರು ಮಾಡೋಕೆ ನಾವಿನ್ನೂ ಆ ಮಟ್ಟದಲ್ಲಿ ಬೆಳೆದಿಲ್ಲ, ಅದು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ. ಕೋವಿಡ್ ಟೈಮ್ ನಲ್ಲಿ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಈ ಸ್ಪೈಕ್ ಪ್ರೋಟೀನ್, ಇದನ್ನ ನೆನಪಿಟ್ಕೊಳ್ಳಿ, ಸ್ಪೈಕ್ ಪ್ರೋಟೀನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಅದು COVID-19 ವೈರಸ್ಗೆ ಸಂಬಂಧಪಟ್ಟಿದ್ದು. ಆ ವೈರಸ್ಸಿನ ಚಿತ್ರ ನೀವು ನೋಡಿರಬಹುದು, ಟಿವಿಲೆಲ್ಲ ಹೀಗೆ ತೋರಿಸ್ತಾ ಇರ್ತಾರಲ್ವಾ. COVID-19 ಅಂತ ತುಂಬಾ ಮುಳ್ಳುಗಳ ತರ ಇರುತ್ತೆ. ಈ ಮುಳ್ಳುಗಳಿಗೆ ನಾವು ಸ್ಪೈಕ್ ಪ್ರೋಟೀನ್ ಅಂತ ಕರಿತೇವೆ. ಹಾಗೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಂತಂದ್ರೆ ಸೈಂಟಿಸ್ಟ್ ಕ್ವಿಕ್ಲಿ ಸ್ಟಡಿಡ್ ದಿ ಸ್ಪೈಕ್ ಪ್ರೋಟೀನ್. ಆ ಪ್ರೋಟೀನ್ ಅನ್ನ ಸ್ಟಡಿ ಮಾಡ್ತಾರೆ. ಆ ಸ್ಟಡಿ ಮಾಡಿದಾಗ ವ್ಯಾಕ್ಸಿನ್ ಅನ್ನ ಕಂಡುಹಿಡಿಯಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಸ್ಪೈಕ್ ಪ್ರೋಟೀನ್ ಅಂತಂದ್ರೆ ಏನು? ಸ್ಪೆಷಲ್ ಪಾರ್ಟ್ ಆಫ್ ದಿ COVID-19 ವೈರಸ್ ದಟ್ ಹೆಲ್ಪ್ಸ್ ಇಟ್ ಎಂಟರ್ ಹ್ಯೂಮನ್ ಸೆಲ್ಸ್. ಆ ಪ್ರೋಟೀನ್ ನ ಮೂಲಕ ಅದು ನಮ್ಮ ದೇಹವನ್ನ ಪ್ರವೇಶಿಸ್ತಾ ಇತ್ತು. ಸೈಂಟಿಸ್ಟ್ ಸ್ಟಡಿಡ್ ದಿಸ್ ಪ್ರೋಟೀನ್ ಟು ಕ್ರಿಯೇಟ್ ವ್ಯಾಕ್ಸಿನ್ಸ್. ಅದನ್ನ ಸ್ಟಡಿ ಮಾಡಿ ಅವರು ವ್ಯಾಕ್ಸಿನ್ ಅನ್ನ ಕಂಡು ಹಿಡಿದ್ರು. ಇನ್ನು ಬಯೋ ಇನ್ಫಾರ್ಮೆಟಿಕ್ಸ್ ಅನ್ನುವಂತ ಫೀಲ್ಡ್ ಇದೆ. ನಿಮಗೆ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳ್ತಿದ್ದೇನೆ. ಫೀಲ್ಡ್ ಆಫ್ ಸೈನ್ಸ್ ದಟ್ ಕಂಬೈನ್ಸ್ ಬಯಾಲಜಿ ಅಂಡ್ ಕಂಪ್ಯೂಟರ್ ಟೆಕ್ನಾಲಜಿ. ಬಯೋ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ. ಬಯಾಲಜಿ ಅಂಡ್ ಕಂಪ್ಯೂಟರ್ ಟೆಕ್ನಾಲಜಿ ಅನಲೈಸ್ ಬಯಾಲಜಿಕಲ್ ಡೇಟಾ ಸಚ್ ಆಸ್ ಪ್ರೋಟೀನ್ ಸ್ಟ್ರಕ್ಚರ್. ಈ ಒಂದು ಬಯೋ ಇನ್ಫಾರ್ಮೆಟಿಕ್ಸ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜೀವಶಾಸ್ತ್ರ ಮತ್ತೆ ಕಂಪ್ಯೂಟರ್ ತಂತ್ರಜ್ಞಾನ ಎರಡನ್ನ ಒಟ್ಟುಗೂಡಿಸ್ಕೊಂಡು ಬೇರೆ ಬೇರೆ ಮಾಹಿತಿಯನ್ನ ಅನಲೈಸ್ ಮಾಡ್ತಾರೆ. ಈ ಪ್ರೋಟೀನ್ ಸ್ಟ್ರಕ್ಚರ್ ಮುಂತಾದವುಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದಾದ ನಂತರ ಮುಂದೆ ಹೋಗೋದಾದ್ರೆ, ಝೂಮ್ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ, ಮುಂದಿನ ಪೇಜ್ಗೆ ಹೋಗೋಣ. ಅಡ್ವರ್ಟೈಸ್ಮೆಂಟ್ ಇದೆ, ನಮಗದು ಬೇಕಾಗೋದಿಲ್ಲ. ಇಲ್ಲೊಂದಿದೆ ನೋಡಿ, ಸೂರ್ಯ ಕಿರಣ್ ಏರೋಬಿಕ್ ಟೀಮ್ ಟು ರೇಡಿಯೇಟ್ ಸಿಟಿ ಸ್ಕೈಸ್ ಅಗೇನ್ ಡ್ಯೂರಿಂಗ್ ಏರೋ ಇಂಡಿಯಾ. ಏರೋ ಇಂಡಿಯಾ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೆಯುತ್ತೆ. ಇದರಲ್ಲಿ ನಮಗೆ ಬೇಕಾದಂತ ಅಂಶಗಳು ಯಾವ್ದು ಅಂತಂದ್ರೆ, ಸೂರ್ಯ ಕಿರಣ್ ಏರೋಬಿಕ್ ಟೀಮ್, SK-80 ಅಂತ ಕರೀತಾರೆ. ಏಷ್ಯಾಸ್ ಓನ್ಲಿ 9 ಏರ್ಕ್ರಾಫ್ಟ್ ಏರೋಬಿಕ್ ಟೀಮ್. ಅಂತಂದ್ರೆ ಏಷ್ಯಾದಲ್ಲಿ ಇದು ಒಂದು ಸ್ಪೆಷಲ್ ಆದಂತಹ ಒಂದು ಏರೋಬಿಕ್ ಟೀಮ್. ಇದು 9 ಏರ್ಕ್ರಾಫ್ಟ್ ಗಳಿದೆ, 9 ವಿಮಾನಗಳಿದೆ. ನೋನ್ ಫಾರ್ ಇಟ್ಸ್ ಪ್ರಿಸಿಷನ್ ಫ್ಲೈಯಿಂಗ್, ಅಂತಂದ್ರೆ ನಿಖರವಾದಂತಹ ಒಂದು ಫ್ಲೈಯಿಂಗ್ ಮಾಡುತ್ತೆ. ಇನ್ ಕ್ಲೋಸ್ ಫಾರ್ಮೇಶನ್ ವಿತ್ ಪೈಲಟ್ಸ್ ಟ್ರೈನ್ ಟು ಫ್ಲೈ ಜಸ್ಟ್ 5 ಮೀಟರ್ಸ್ ಅಪಾರ್ಟ್. 5 ಮೀಟರ್ನ ಅಂತರದಲ್ಲಿ ಈ 9 ವಿಮಾನಗಳು ಚಲಿಸ್ತಾ ಇರುತ್ತೆ ಆಕಾಶದಲ್ಲಿ. ನೀವು ಇಲ್ಲಿ ನೋಡಿರಬಹುದು 9 ವಿಮಾನಗಳಿದೆ. ಕೇವಲ 5 ಮೀಟರ್ ಅಂತರದಲ್ಲಿ ಅಷ್ಟು ಪ್ರಿಸೈಸ್ ಆಗಿ, ಅಷ್ಟು ನಿಖರವಾಗಿ ಇವು ಹಾರಾಟವನ್ನು ನಡೆಸುತ್ತೆ. ಏಷ್ಯಾದಲ್ಲಿ ಇಂತಹ ಒಂದು ಸಿಸ್ಟಮ್
ಇರೋದು ಅಂತಂದ್ರೆ ಓನ್ಲಿ ಸಿಸ್ಟಮ್ ಏಷ್ಯಾದಲ್ಲಿ ಇರುವಂತ 9 ಏರ್ಕ್ರಾಫ್ಟ್ ಪ್ರಿಸಿಷನ್ ಆಗಿರುವಂತಹ ಒಂದು 9 ಏರ್ಕ್ರಾಫ್ಟ್ ಸಿಸ್ಟಮ್ ಇರೋದು ಯಾವುದು ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಟೀಮ್ ಅಂತ. ಇದರಲ್ಲಿ ಇನ್ನೊಂದು ಟರ್ಮ್ ಬಂದಿದೆ ಹಾಕ್ MK-132 ಟೈಪ್ ಆಫ್ ಜೆಟ್ ಪ್ಲೇನ್ ಯೂಸ್ಡ್ ಬೈ ದಿ ಟೀಮ್ ಫಾರ್ ಹೈ ಸ್ಪೀಡ್ ಏರ್ ಶೋಸ್. ಇದೇನು ಟೈಪ್ ಆಫ್ ಜೆಟ್ ಪ್ಲೇನ್, ಒಂದು ಜೆಟ್ ಪ್ಲೇನ್ ಒಂದು ಟೈಪ್ ಇದು. ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಹೈ ಸ್ಪೀಡ್ ಏರ್ ಶೋಗಳಿಗೆ ಇದನ್ನ ಯೂಸ್ ಮಾಡ್ತಾರೆ. ಇದಾದ ನಂತರ ಮುಂದೆ ಹೋಗೋಣ. ಇಲ್ಲಿ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು, ಬೇರೆ ಬೇರೆ ಮಂತ್ರಿಗಳು ಏನು ಹೇಳಿದ್ರು ಅನ್ನೋದು ನಮಗೆ ಬೇಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಯಾವುದಾದ್ರು ಒಂದು ಇವೆಂಟ್ ನಡೀತಾನೆ ಇರುತ್ತೆ, ಅದ್ರ ಬಗ್ಗೆ ನ್ಯೂಸ್ ಸಹ ಬರ್ತಾನೆ ಇರುತ್ತೆ. ಇದಾದ್ಮೇಲೆ ಸೌತ್ ಅಲ್ಲಿ ವಿಜಯ ಮಲ್ಯ ಅವ್ರ ಬಗ್ಗೆ ಕೆಲವು ಬ್ಯಾಂಕ್ಗಳು ಏನು ಹೇಳ್ತಿದ್ದಾರೆ ಅನ್ನೋದು ಬೇಕಾಗಿಲ್ಲ. ಎಡಿಟೋರಿಯಲ್ಗೆ ಬಂದ್ರೆ ಮೊದಲನೇ ಎಡಿಟೋರಿಯಲ್ ಏನ್ ಹೇಳುತ್ತೆ, ಬಜೆಟ್ ದಟ್ ಇಸ್ ಮೋಸ್ಟ್ಲಿ ಗುಡ್ ಬಟ್ ವಿತ್ ಒನ್ ರಾಂಗ್ ಮೂವ್ ಅಂತಂದ್ರೆ ನಿನ್ನೆ ಮೊನ್ನೆ ನೋಡಿದ್ವಲ್ವಾ, ಅದೇ ವಿಷಯನ ಅವರು ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತಿದ್ದಾರೆ. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಯಾವ ತರ ಮಾಡ್ತಾ ಇತ್ತು ಮೊದಲು, ಈಗ ಹೇಗೆ ಅದು ಬದಲಾಗ್ತಾ ಇದೆ, ಟ್ಯಾಕ್ಸ್ ರೆವೆನ್ಯೂ ಹೇಗೆ ಬದಲಾಗ್ತಾ ಇದೆ, ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಇವರಿಗೆ ಸ್ಪೆಂಡ್ ಮಾಡ್ಲಿಕ್ಕೆ ಎಲ್ಲಿಂದ ಹಣ ಬರುತ್ತೆ. ಹಾಗಾಗಿ ಈ ವಿಷಯಗಳ ಶಬ್ದಗಳು ಬೇರೆ ಅಷ್ಟೇ, ವಿಷಯ ಒಂದೇ. ಹಾಗಾಗಿ ನಿನ್ನೆ ಅಥವಾ ಮೊನ್ನೆ PDF ನಾನು ನೋಡಿದ್ರೆ ಈಗಾಗಲೇ ಈ ವಿಷಯನ ತಿಳ್ಕೊಂಡಿರ್ತೀರಿ. ಗ್ರೀನ್ ಸಿಗ್ನಲ್ ಫಾರ್ ಇಂಡಿಯಾಸ್ ಟು ಅಸರ್ಟ್ ಇಟ್ಸ್ ಹೆಲ್ತ್ ಲೀಡರ್ಶಿಪ್. ಇನ್ನೇನು ಹೇಳ್ತಾರೆ ಅಂತಂದ್ರೆ ಬಜೆಟ್ ಆನ್ ಹೆಲ್ತ್. ಬಜೆಟ್ ನಲ್ಲಿ ಹೆಲ್ತ್ ಬಗ್ಗೆ ಕೆಲವು ವಿಷಯಗಳನ್ನ ಯಾವ ತರ ಪ್ರಸ್ತಾಪ ಮಾಡಿದ್ದಾರೆ. ಬಿಗ್ ಹೆಲ್ತ್ ಕೇರ್ ಇನ್ವೆಸ್ಟ್ಮೆಂಟ್ 90,950 crore ಫಾರ್ ಹೆಲ್ತ್ ಕೇರ್, 75,000 ನ್ಯೂ ಮೆಡಿಕಲ್ ಸೀಟ್ಸ್ ಓವರ್ 5 years. ಬಜೆಟ್ ನಲ್ಲಿ ಸುಮಾರು 90,958 ಕೋಟಿಯಷ್ಟನ್ನ ಹೆಲ್ತ್ ಕೇರಿಗೋಸ್ಕರ ಇಟ್ಟಿದ್ದಾರೆ. ಅದೇ ರೀತಿ ಮುಂದಿನ 5 ವರ್ಷಗಳಲ್ಲಿ 75,000 ಹೊಸ ಮೆಡಿಕಲ್ ಸೀಟ್ಸ್ ಅನ್ನ ಪ್ರಾರಂಭಿಸ್ತಾ ಇದ್ದಾರೆ. ಗ್ಲೋಬಲ್ ಹೆಲ್ತ್ ಕೇರ್ ಲೀಡರ್ ಇಂಡಿಯಾ ಏಮ್ಸ್ ಟು ಅಟ್ರಾಕ್ಟ್ ಫಾರಿನ್ ಪೇಷಂಟ್ಸ್ ಅಂಡ್ ಸೆಂಡ್ ಮೋರ್ ಮೆಡಿಕಲ್ ಪ್ರೊಫೆಷನಲ್ಸ್ ಅಬ್ರಾಡ್. ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಲೀಡರ್ ತರ ಮುಂದುವರಿಯಲಿಕ್ಕೆ ಈಗ ಮುಂದಾಗ್ತಾ ಇದೆ. ಬೇರೆ ದೇಶಗಳಿಂದ ಫಾರಿನ್ ಪೇಷಂಟ್ಗಳಿಗೆ ಒಳ್ಳೆಯ ವ್ಯವಸ್ಥೆನ ಇಲ್ಲಿ ಕಲ್ಪಿಸೋದು, ಮತ್ತೆ ಇಲ್ಲಿರೋ ಮೆಡಿಕಲ್ ಪ್ರೊಫೆಷನಲ್ಗಳನ್ನ ಅಬ್ರಾಡ್ಗೆ ಕಳಿಸೋದು, ಬೇರೆ ದೇಶಗಳಿಗೆ ಕಳಿಸೋದು, ಈ ಒಂದು ಕ್ರಮಗಳನ್ನ ಸಹ ಕೈಗೊಳ್ಳಲಾಗುತ್ತೆ. ಕ್ಯಾನ್ಸರ್ ಕೇರ್ ಸೆಂಟರ್ಸ್ 200 ನ್ಯೂ ಸೆಂಟರ್ಸ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇನ್ ಲೋಕಲ್ ಹಾಸ್ಪಿಟಲ್ಸ್. ಸ್ಥಳೀಯ ಹಾಸ್ಪಿಟಲ್ಗಳಲ್ಲಿ ಅಂತಂದ್ರೆ ಬೇರೆ ಬೇರೆ ದೂರದ ಪ್ರದೇಶಗಳಲ್ಲಿ ಸುಮಾರು 200 ಹೊಸ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸೆಂಟರ್ ಅನ್ನು ಓಪನ್ ಮಾಡ್ತಾರೆ. ಚೀಪರ್ ಮೆಡಿಸಿನ್ಸ್, ಕಸ್ಟಮ್ಸ್ ಡ್ಯೂಟಿ ರಿಮೂವ್ಡ್ ಆನ್ 36 ಲೈಫ್ ಸೇವಿಂಗ್ ಡ್ರಗ್ಸ್ ಮೇಕಿಂಗ್ ದೆಮ್ ಮೋರ್ ಅಫೋರ್ಡೆಬಲ್. ಕಸ್ಟಮ್ಸ್ ಡ್ಯೂಟಿ ಅಂತಂದ್ರೆ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಲ್ವಾ, ಅದರ ಮೇಲಿನ ಟ್ಯಾಕ್ಸ್ ಅನ್ನ ತೆಗೆದುಹಾಕಿದ್ದಾರೆ. ಹಾಗೆ ಆ ಡ್ಯೂಟಿ ತೆಗೆದುಹಾಕಿರೋದ್ರಿಂದ ಅದು ಅದರ ಮೇಲಿನ ಪ್ರೈಸ್ ಸಹ ಕಡಿಮೆ ಆಗುತ್ತೆ. 36 ಲೈಫ್ ಸೇವಿಂಗ್ ಡ್ರಗ್ ಗಳಿಗೆ ಅಂತಂದ್ರೆ ಸುಮಾರು ಈ ಒಂದು ಲೈಫ್ ಸೇವಿಂಗ್ ಡ್ರಗ್ಸ್ ಅಂತಂದ್ರೆ ಏನು ಅಂದ್ರೆ ಜೀವನಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮೆಡಿಸಿನ್ಗಳು, ಇವುಗಳ ಮೇಲಿನ ಕಸ್ಟಮ್ ಡ್ಯೂಟಿಯನ್ನ ತೆಗೆದಿರೋದ್ರಿಂದ ಅವರು ಆ ಒಂದು ಮೆಡಿಸಿನ್ಗಳು ಹೆಚ್ಚು ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಅಂತ. ಟೆಕ್ ಇನ್ ಹೆಲ್ತ್ ಕೇರ್, ಇನ್ವೆಸ್ಟ್ಮೆಂಟ್ ಇನ್ AI ಅಂಡ್ ನ್ಯೂ ಸೆಂಟರ್ಸ್ ಟು ಇಂಪ್ರೂವ್ ಮೆಡಿಕಲ್ ರಿಸರ್ಚ್ ಅಂಡ್ ಟ್ರೀಟ್ಮೆಂಟ್. ಮುಖ್ಯವಾಗಿ AI ಹಾಗೆ ಮತ್ತೆ ಹೊಸ ಹೊಸ ಸೆಂಟರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ರಿಸರ್ಚ್ ಮತ್ತೆ ಟ್ರೀಟ್ಮೆಂಟ್ಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ, ಈ ಕ್ಷೇತ್ರಗಳು ಇಂಪ್ರೂವ್ ಆಗುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಮೊದಲೇ ಹೇಳಿದ್ನಲ್ವಾ, ಇಲ್ಲಿಗಲ್ ಮೈಗ್ರೇಷನ್ ಬಗ್ಗೆ ಒಂದು ಆರ್ಟಿಕಲ್ ಇದೆ ಅಂತ. ಇದರ ಬಗ್ಗೆ ಇಂಡಿಯಾ ಮಸ್ಟ್ ಅಡ್ರೆಸ್ ಇಲ್ಲಿಗಲ್ ಇಮಿಗ್ರೇಷನ್ ವಿತ್ ಎಂಪತಿ ಅಂಡ್ ಅರ್ಜೆನ್ಸಿ. ಏನ್ ಹೇಳುತ್ತೆ ಅದು, ಅಲ್ಲಿಂದ ಇಲ್ಲಿಗಲ್ ಆಗಿ ಮೈಗ್ರೇಷನ್ ಹಾಕೊಂಡು ಭಾರತಕ್ಕೆ ಬರ್ತಾ ಇದ್ದಾರೆ. ಈಗ ಇನ್ಕ್ರೀಸ್ ಡೆಪಾರ್ಟೇಷನ್. US ಹ್ಯಾಸ್ ಬಿನ್ ಡಿಪಾರ್ಟಿಂಗ್ ಮೋರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇನ್ಕ್ಲೂಡಿಂಗ್ ಮೆನಿ ಫ್ರಮ್ ಇಂಡಿಯಾ ಅಂಡ್ ದಿಸ್ ಟ್ರೆಂಡ್ ಎಕ್ಸ್ಪೆಕ್ಟೆಡ್ ಟು ಕಂಟಿನ್ಯೂ. ಅಲ್ಲಿ ಅಕ್ರಮವಾಗಿ ವಲಸೆ ಬಂದಿರೋರನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದಾರೆ. ಅದರಲ್ಲೂ ಭಾರತೀಯರು ಹೆಚ್ಚು ಜನ ಇದ್ದಾರೆ. ಮತ್ತೆ ಅವರು ಈ ಒಂದು ಪ್ರಕ್ರಿಯೆ ಇದೆ ಅಲ್ವಾ, ಈ ತರ ವಾಪಸ್ ಕಳಿಸೋದು, ಇದು ಇನ್ನು ಮುಂದುವರಿತಾನೆ ಇರಬಹುದು. ಬಿಗ್ಗರ್ ಕ್ರ್ಯಾಕ್ ಡೌನ್. ದ ಡೆಪಾರ್ಟೇಷನ್ ಆರ್ ಲಿಂಕ್ಡ್ ಟು ಸ್ಟ್ರಿಕ್ಟರ್ ಇಮಿಗ್ರೇಷನ್ ರೂಲ್ಸ್ ಅಂಡರ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್, ಮೇಕಿಂಗ್ ಇಲ್ಲಿಗಲ್ ಇಮಿಗ್ರೇಷನ್ ಟಾಪ್ ಪ್ರಯಾರಿಟಿ. ಅವ್ರು ಏನ್ ಹೇಳಿದ್ದಾರೆ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿಗಲ್ ಇಮಿಗ್ರೇಷನ್ ಅಂತನ್ನ ಅವರನ್ನ ವಾಪಸ್ ಕಳಿಸೋದು ಈಗ ಅಗತ್ಯವಾಗಿ ಆಗ್ಲೇಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಮೊದಲ ಆದ್ಯತೆ ಹಾಕೊಂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಬೇರೆ ಬೇರೆ ದೇಶಗಳಿಗೆ ಅಫೆಕ್ಟ್ ಮಾಡಬಹುದು. ಮಿಲಿಟರಿ ಫ್ಲೈಟ್ಸ್, ಫಾರ್ ದ ಫಸ್ಟ್ ಟೈಮ್ US ಇಸ್ ಯೂಸಿಂಗ್ ಮಿಲಿಟರಿ ಫ್ಲೈಟ್ಸ್ ಫಾರ್ ಡಿಪಾರ್ಟೇಷನ್. ಇದನ್ನ ವಾಪಸ್ ಕಳಿಸಲಿಕ್ಕೆ ಅವರು ಮಿಲಿಟರಿ ಫ್ಲೈಟ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಶೋಯಿಂಗ್ ದೇ ಆರ್ ಸೀರಿಯಸ್ ಅಬೌಟ್ ಎನ್ಫೋರ್ಸ್ಮೆಂಟ್. ಹಾಗಾಗಿ ಎಷ್ಟು ಸೀರಿಯಸ್ ಆಗಿ ಇದನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಂಡಿಯಾಸ್ ಚಾಲೆಂಜ್ ಏನು ಹಾಗಾದ್ರೆ, ಇಂಡಿಯಾ ವಿಲ್ ನೀಡ್ ಟು ಮ್ಯಾನೇಜ್ ಮೋರ್ ರಿಟರ್ನಿಂಗ್ ಮೈಗ್ರೆಂಟ್ಸ್. ಈಗ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ, ವಾಪಸ್ ಬಂದವರನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅವರಿಗೆ ಹೇಗೆ ಹೆಲ್ಪ್ ಮಾಡೋದು, ರೀಇಂಟಿಗ್ರೇಟ್ ಬ್ಯಾಕ್ ಟು ಸೊಸೈಟಿ ಅಂತಂದ್ರೆ ವಾಪಸ್ ಅವರನ್ನ ಸಮಾಜದ ಜೊತೆ ಹೇಗೆ ಜೋಡಿಸೋದು, ಹೇಗೆ ಅವರನ್ನ ಮುಖ್ಯ ವಾಹಿನಿಗೆ ತರೋದು, ಅವರಿಗೆ ಯಾವ್ಯಾವ ಆಯ್ಕೆಗಳನ್ನ ಕೊಡೋದು, ಎಲ್ಲ ವಿಷಯಗಳ ಬಗ್ಗೆ ಈಗ ಭಾರತಕ್ಕೆ ಚಾಲೆಂಜ್ ಇದೆ. ರೂಟ್ ಕಾಸ್ ಏನು ಹಾಗಾದ್ರೆ, ಅಲ್ಲಿ ಎಷ್ಟು ಜನ ಇಲ್ಲಿಗಳಾಗಿ ಯಾಕೆ ಹೋದ್ರು,
India must focus on solving problems like unemployment, economic issues, poor condition in certain states, stop people from illegally migrating. ಯಾಕೆ ಅಲ್ಲಿ ಹೋಗ್ತಿದ್ದಾರೆ? ಮುಖ್ಯವಾಗಿ ಉದ್ಯೋಗ ಇಲ್ಲ, ಅನ್ಎಂಪ್ಲಾಯ್ಮೆಂಟ್, ಮತ್ತೆ ಎಕನಾಮಿಕ್ ಇಶ್ಯೂಸ್, ಹಲವಾರು ಆರ್ಥಿಕ ಸಮಸ್ಯೆಗಳಿದೆ, ಮತ್ತೆ ಉಳ್ಕೊಳ್ಳಿಕ್ಕೆ ಅಥವಾ ತಮಗೆ ಇಷ್ಟವಾದಂತಹ ವಾತಾವರಣ, ಬದುಕೋಕೆ ಬೇಕಾದಂತಹ ವಾತಾವರಣ ಇಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಇಲ್ಲಿಗಲ್ ಆಗಿ ಹೋದ್ರು ಇಲ್ಲಿಗಲ್ ಆಗಿ ಹೋಗಿ ಬದುಕ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡದ ಹೊರತು ಈ ತರ ಒಂದು ಪ್ರೊಸೆಸ್ಗಳನ್ನ ತಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಭಾರತ ಮೊದಲು ಈ ಅನ್ಎಂಪ್ಲಾಯ್ಮೆಂಟ್, ಎಕನಾಮಿಕ್ ಇಶ್ಯೂಸ್ ಮತ್ತೆ ಪೂರ್ ಕಂಡೀಷನ್ ಬಗ್ಗೆ ಹೆಚ್ಚು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಕೆಳಗಡೆ ಇನ್ನೊಂದು ಆರ್ಟಿಕಲ್ ಇತ್ತು, ಟಫ್ ಕಾಲ್ ಅಂತ. RBI ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ನ್ಯೂ RBI ಲೀಡರ್ಶಿಪ್. ಕಳೆದ ತಿಂಗಳು ಅಂದ್ರೆ ಡಿಸೆಂಬರ್, ಅಂದ್ರೆ ಕಳೆದಂತಂದ್ರೆ ಹಿಂದಿನ ವರ್ಷದ ಡಿಸೆಂಬರ್ ನಲ್ಲಿ RBIಗೆ ಹೊಸ ಗವರ್ನರ್ ಬಂದಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಅ ನ್ಯೂ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಂಡ್ ಅ ನ್ಯೂ ಡೆಪ್ಯೂಟಿ ಗವರ್ನರ್ ಇನ್ ಚಾರ್ಜ್ ಆಫ್ ಮಾನಿಟರಿ ಪಾಲಿಸಿ ಆಫ್ಟರ್ ದಿ ಪ್ರೀವಿಯಸ್ ಒನ್ ರಿಟೈರ್ಡ್. ನಿನ್ನೆ ಹೇಳಿದ್ವಲ್ವಾ, ಮಾನಿಟರಿ ಪಾಲಿಸಿ ಯಾರು ಮ್ಯಾನೇಜ್ ಮಾಡ್ತಾರೆ? RBI. ಫಿಸಿಕಲ್ ಪಾಲಿಸಿ ಗವರ್ಮೆಂಟ್. ಹಾಗಾಗಿ ಮಾನಿಟರಿ ಪಾಲಿಸಿಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಹೊಸ ಗವರ್ನರ್ ಬಂದಿದ್ದಾರೆ. ಇವರು ಹೇಗೆ ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಇನ್ನೊಂದು ಸಮಸ್ಯೆ ಇದೆ, ಏನು? ರುಪಿ ವೀಕ್ನೆಸ್. ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇಂಡಿಯನ್ ರುಪಿ ಇಸ್ ಫಾಲಿಂಗ್, ರೀಚಿಂಗ್ ಇಟ್ಸ್ ಲೋವೆಸ್ಟ್ ಪಾಯಿಂಟ್ ಆಫ್ 87 ಅಗೇನ್ಸ್ಟ್ ದ US ಡಾಲರ್. US ಡಾಲರ್ನ ಮುಂದೆ ಭಾರತದ ರೂಪಾಯಿ ಮೌಲ್ಯ 87ಕ್ಕೆ ತಲುಪಿದೆ ಅರ್ಲಿ ಇನ್ ಫೆಬ್ರವರಿ 2025, ಪಾರ್ಟ್ಲಿ ಡ್ಯೂ ಟು US ಎಕನಾಮಿಕ್ ಪಾಲಿಸೀಸ್. ಮುಖ್ಯವಾಗಿ ಇದಕ್ಕೆ ಕಾರಣ ಏನು? US ಅವರು ತಗೊಂಡಿರುವಂತಹ ಕೆಲವೊಂದು ಆರ್ಥಿಕ ಕ್ರಮಗಳು. ಇಂಟ್ರೆಸ್ಟ್ ರೇಟ್ ಕಟ್ ಡಿಮ್ಯಾಂಡ್. Many people, including businesses and the government, are asking for the RBI to lower interest rates because the economy is growing slower than expected. ಈಗ ಬೇರೆ ಬೇರೆ ಬಿಸ್ನೆಸ್ಗಳು, ಗವರ್ಮೆಂಟ್ಗಳು ಏನು ಹೇಳ್ತಾ ಇದೆ? RBI ಹತ್ರ ನೀವು ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ ಏನಾಗುತ್ತೆ? ಹೆಚ್ಚು ಮನಿಯನ್ನ ಬಾರೋ ಮಾಡ್ತಾರೆ, ಹೆಚ್ಚು ಮನಿಯನ್ನು ತೆಗೆದುಕೊಳ್ತಾರೆ, ಸಾಲವಾಗಿ ತೆಗೆದುಕೊಂಡಾಗ ಹೆಚ್ಚು ಹಣ ಹರಿಯುತ್ತೆ ಎಕನಾಮಿಯಲ್ಲಿ, ಎಕನಾಮಿ ಗ್ರೋ ಆಗುತ್ತೆ. ಹಾಗಾಗಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರಿಂದ ಈಗ ಸ್ಲೋ ಆಗಿದೆಯಲ್ಲ ಎಕನಾಮಿ, ಇದನ್ನ ಬೂಸ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮತ್ತೆ ಗವರ್ಮೆಂಟ್. ಆದ್ರೆ ಇನ್ಫ್ಲೇಷನ್ ಕನ್ಸರ್ನ್ ಇದೆ. ಇನ್ಫ್ಲೇಷನ್ ಹ್ಯಾಸ್ ಬಿನ್ ಅಬೋವ್ 5% ಬಟ್ ಮೇ ಹ್ಯಾವ್ ಡ್ರಾಪ್ ಟು ಅರೌಂಡ್ 4% ಇನ್ ಜನವರಿ, ವಿಚ್ ಇಸ್ ದಿ RBI ಟಾರ್ಗೆಟ್. ಅಂದ್ರೆ RBI ಟಾರ್ಗೆಟ್ ಸುಮಾರು ಅರೌಂಡ್ 4% ಇರುತ್ತೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದು. ಅದು 5% ತನಕ ಹೋಗಿತ್ತು. However, cutting interest rate could cause the rupee to weaken further and increase prices for imported goods. ಒಂದು ವೇಳೆ ಈಗ ಬಿಸ್ನೆಸ್ಗಳು ಹೇಳ್ತಾ ಇದೆ ಅಂತಂದ್ರೆ ಅವರಿಗೋಸ್ಕರ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿಬಿಟ್ರೆ ರೂಪಾಯಿ ಮತ್ತೆ ವೀಕ್ ಆಗಬಹುದು ಸಾಧ್ಯತೆಗಳು ಇದೆ. ಯಾಕಂತಂದ್ರೆ ರೂಪಾಯಿ ಇಲ್ಲಿ ವೀಕ್ ಆಯ್ತು ಅಂತಂದ್ರೆ ಡಾಲರ್ಗೆ ಹೆಚ್ಚು ವ್ಯಾಲ್ಯೂ ಬರುತ್ತೆ, ರೂಪಾಯಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ? ಇಂಪೋರ್ಟೆಡ್ ಗೂಡ್ಸ್ ಇರುತ್ತಲ್ವಾ, ಆ ಒಂದು ಅವುಗಳ ಪ್ರೈಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂತಂದ್ರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೇವೆ ನಾವು. ರೂಪಾಯಿ ವೀಕ್ ಆಗ್ತಾ ಇದ್ದ ಹಾಗೆ US ಡಾಲರ್ ಬೆಲೆ ಹೆಚ್ಚಾಗ್ತಾ ಇದ್ದ ಹಾಗೆ ಆ ಒಂದು ಪದಾರ್ಥ ಇರುತ್ತಲ್ವಾ, US ಡಾಲರ್ ಇಂದ ತಗೊಳ್ತಾ ಇರೋದು ಅಥವಾ US ಇಂದ ತೆಗೆದುಕೊಳ್ತಾ ಇರೋದು, ಅದರ ಬೆಲೆ ಆಟೋಮೆಟಿಕಲಿ ಹೆಚ್ಚಾಗುತ್ತೆ. ಹಾಗಾಗಿ ಟಫ್ ಡಿಸಿಷನ್ ಫಾರ್ RBI. ನ್ಯೂ RBI ಗವರ್ನರ್ ಹ್ಯಾಸ್ ಎ ಚಾಲೆಂಜಿಂಗ್ ಟಾಸ್ಕ್. ಅವರಿಗೊಂದು ಚಾಲೆಂಜ್ ಇದೆ ಈಗ. ಇಫ್ ಈ ಕಟ್ಸ್ ಇಂಟ್ರೆಸ್ಟ್ ರೇಟ್ಸ್, ಒಂದು ವೇಳೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿದ್ರೆ ಇಟ್ ಮೇ ಹೆಲ್ಪ್ ಎಕನಾಮಿಕ್ ಗ್ರೋತ್, ಅದರಿಂದ ಆರ್ಥಿಕ ವ್ಯವಸ್ಥೆ ಬೆಳಿಬಹುದು. ಬಟ್ ಕುಡ್ ಆಲ್ಸೋ ಹಾರ್ಮ್ ದಿ ರುಪಿ, ಆದ್ರೆ ಅದರಿಂದ ರೂಪಾಯಿ ಮೌಲ್ಯ ಕುಸಿತವನ್ನ ಕಾಣಬಹುದು. ಅಂಡ್ ಕಾಸ್ ಹೈಯರ್ ಇನ್ಫ್ಲೇಷನ್. ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಎಕನಾಮಿ ಗ್ರೋ ಆಗಬಹುದು, ಆದ್ರೆ ರೂಪಾಯಿ ಮೌಲ್ಯ ಕುಸಿಬಹುದು, ಅದರಿಂದ ಇನ್ಫ್ಲೇಷನ್ ಸಹ ಹೆಚ್ಚಬಹುದು. ಈಗ ಆ ಚಾಲೆಂಜ್ RBI ಗವರ್ನರ್ನ ಮುಂದಿದೆ. ಇಲ್ಲಿ ಇನ್ನೊಂದು ಟರ್ಮ್ ಬಂತು, ಡಿಸ್ಪೋಸಿಬಲ್ ಇನ್ಕಮ್. ಅಮೌಂಟ್ ಆಫ್ ಮನಿ ಪೀಪಲ್ ಹ್ಯಾಸ್ ಲೆಫ್ಟ್ ಆಫ್ಟರ್ ಪೇಯಿಂಗ್ ಟ್ಯಾಕ್ಸಸ್. ಟ್ಯಾಕ್ಸ್ ತುಂಬಿದ ನಂತರ, ಟ್ಯಾಕ್ಸ್ ರೇಟ್ ಎಲ್ಲ ಕಟ್ಟಾದ ನಂತರ ನಮ್ಮ ಜನರ ಹತ್ರ ಎಷ್ಟು ಹಣ ಉಳಿಯುತ್ತಲ್ವಾ, ಅದು ಡಿಸ್ಪೋಸಿಬಲ್ ಇನ್ಕಮ್, ವಿಚ್ ದೇ ಕ್ಯಾನ್ ಸ್ಪೆಂಡ್ ಆರ್ ಸೇವ್. ಅಂದ್ರೆ ಒಂದು ಖರ್ಚು ಮಾಡಬಹುದು ಅಥವಾ ಸೇವ್ ಮಾಡಬಹುದು. ಹೈಯರ್ ಡಿಸ್ಪೋಸಿಬಲ್ ಇನ್ಕಮ್ ಕ್ಯಾನ್ ಲೀಡ್ ಟು ಮೋರ್ ಸ್ಪೆಂಡಿಂಗ್ ಅಂಡ್ ಎಕನಾಮಿಕ್ ಗ್ರೋತ್. ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿತಿದೆ ಅಂತಂದ್ರೆ ಅದು ಎಕನಾಮಿಗೆ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಆಗಬಹುದು. ಅಂತಂದ್ರೆ ಹೆಚ್ಚು ಜನ ಸ್ಪೆಂಡ್ ಮಾಡಬಹುದು ಅದನ್ನ ತಮಗೆ ಬೇಕಾದ ರೀತಿಯಲ್ಲಿ ಅಂತ ಇಲ್ಲೊಂದು ಟರ್ಮ್ ಬಂದಿತ್ತು. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋದಾದ್ರೆ, ಲೆಸನ್ ಫ್ರಾಮ್ ಡೆಮೋಕ್ರಾಟ್ಸ್ ವೋಕ್ ಡಿಬೇಕಲ್. ಇದು ಏನ್ ಹೇಳುತ್ತೆ ಅಂತ ನೋಡೋಣ. ಲೆಸನ್ಸ್ ಫ್ರಾಮ್ US ಎಲೆಕ್ಷನ್ ಇಂದ ಯಾವ ತರ ಲೆಸನ್ಸ್ ನಾವು ತಗೋಬಹುದು, ಇದು GS4 ಎಥಿಕ್ಸ್ ಆಗಿ ಎಸ್ಸೆಯಲ್ಲಿ ನಿಮಗೆ ಯೂಸ್ ಆಗಬಹುದು. ಟ್ರಂಪ್ಸ್ ವಿನ್ ಶೋಸ್ ದಿ ಪೀಪಲ್ ಕನ್ಸರ್ನ್ಸ್. ಟ್ರಂಪ್ ಈಗ ವಿನ್ ಆಗಿದ್ದಾರೆ, ಹಾಗಾಗಿ ಜನ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ದಾರೆ ಅಂತ ನಮಗೆ ಇದರಿಂದ ಅರ್ಥ ಆಗುತ್ತೆ. ಟ್ರಂಪ್ಸ್ ರಿಟರ್ನ್ ಶೋಸ್ ದಟ್ ಪೀಪಲ್ ಆರ್ ನಾಟ್ ಆಸ್ ವರಿಡ್ ಅಬೌಟ್ ಡಿಕ್ಟೇಟರ್ಶಿಪ್ ಇಫ್ ಇಟ್ ಪ್ರಾಮಿಸಸ್ ಅ ಬೆಟರ್ ಫ್ಯೂಚರ್, ಎಸ್ಪೆಷಲಿ ವಿತ್ ಪ್ರೊಟೆಕ್ಷನ್ ಆಫ್ ಜಾಬ್ಸ್ ಅಂಡ್ ಇಂಟ್ರೆಸ್ಟ್. ಈಗ ಯಾವುದೊಂದು ಡಿಕ್ಟೇಟರ್ಶಿಪ್ ಅಂತಂದ್ರೆ ಸರ್ವಾಧಿಕಾರತ್ವ ಬಂದ್ರೂ ಪರವಾಗಿಲ್ಲ, ನಮಗೆ ಮುಖ್ಯವಾಗಿ ಜಾಬ್ಗಳು ಬೇಕು ಮತ್ತೆ ನಮ್ಮ ಇಂಟ್ರೆಸ್ಟ್ಗಳು, ನಮ್ಮ
ಬೇರೆ ಬೇರೆ ಇಂಟ್ರೆಸ್ಟ್ಗಳಿರುತ್ತೆ ಅಂತಂದ್ರೆ ನಮಗೆ ಬೇಕಾದಂತಹ ಒಂದು ಕಾಯ್ದೆಗಳು ಬರಬೇಕು. ಅದು ಬಂದ್ರೆ ಯಾರು ಬೇಕಾದ್ರೂ ಇರ್ಲಿ, ಪ್ರಧಾನಿ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ಡಿಕ್ಟೇಟರ್‌ಶಿಪ್ಪೇ ಬರ್ಲಿ ಬೇಕಾದ್ರೆ ನಮಗೆ ಬೇಕಾಗಿದ್ದು ಮಾಡಿದ್ರೆ ಸಾಕು ಅಂತ. ಅದು ಜನರ ಅಭಿಪ್ರಾಯ. ಡಿಫರೆನ್ಸಸ್ ಇನ್ ಕ್ಯಾಂಪೇನ್ಸ್. Trump and Modi won by focusing on people concerns like jobs and security, while other leaders like Kamala Harris and Rahul Gandhi focused too much on protecting democracy. It didn't resonate with everyone. ಈಗ ಮುಖ್ಯವಾಗಿ ಇವ್ರು ಹೇಳೋದೇನು ಅಂತಂದ್ರೆ ಟ್ರಂಪ್ ಹಾಗೂ ಮೋದಿ ಅವರು ಮುಖ್ಯವಾಗಿ ಜನಕ್ಕೆ ಏನ್ ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರು. ತಕ್ಷಣ ಜನಕ್ಕೆ ಏನ್ ಬೇಕು, ಉದ್ಯೋಗ ಬೇಕು, ಮತ್ತೆ ದೇಶದ ಸೆಕ್ಯೂರಿಟಿ ಆಗಿರಬಹುದು, ಅದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಇದು ಜನರಿಗೆ ಹೆಚ್ಚು ಇಷ್ಟ ಆಯ್ತು, ಹಾಗಾಗಿ ಅವರನ್ನ ಆರಿಸಿದ್ರು. ಆದ್ರೆ ಬೇರೆ ಪಕ್ಷದಲ್ಲಿ ಇದ್ದಿದ್ರಲ್ವಾ, ಕಮಲಾ ಹ್ಯಾರಿಸ್ ಆಗಿರಬಹುದು, ಭಾರತದಲ್ಲಿ ರಾಹುಲ್ ಗಾಂಧಿ ಆಗಿರಬಹುದು, ಅವರು ಡೆಮಾಕ್ರಸಿಯನ್ನ, ಪ್ರಜಾಪ್ರಭುತ್ವವನ್ನ ಪ್ರೊಟೆಕ್ಟ್ ಮಾಡ್ತೇವೆ ಅಂತ ಹೇಳ್ತಾ ಅದರ ಮೇಲೆ ಹೆಚ್ಚು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ರು. ಆದ್ರೆ ಅದು ಜನರಿಗೆ ಅಷ್ಟು ಇಷ್ಟ ಆಗಿಲ್ಲ. ಡಿಂಟ್ ರೆಸೋನೇಟ್ ವಿತ್ ಎವ್ರಿ ಒನ್. ಸೊ ಪೀಪಲ್ ವಾಂಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್. Many voters don't just care about opposing autocrats, but want immediate solutions, especially economic ones like jobs and better living conditions. ಹಾಗಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ, ಜಸ್ಟ್ ಇಮಿಡಿಯೇಟ್ ಸೊಲ್ಯೂಷನ್, ಪ್ರಾಕ್ಟಿಕಲ್ ಆಗಿ ಕೆಲವೊಂದು ನಮಗೆ ಸಲಹೆಗಳು ಅಥವಾ ಈಗ ಒಂದು ಸಮಾಧಾನಗಳು ಬೇಕು, ಅದಕ್ಕೆ ಸೊಲ್ಯೂಷನ್ ಬೇಕು. ಹಾಗೆ ಎಕಾನಮಿ, ಹಾಗೆ ಜಾಬ್ಸ್, ಮತ್ತೆ ಬೆಟರ್ ಲಿವಿಂಗ್ ಕಂಡೀಷನ್, ಉತ್ತಮವಾದಂತಹ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ಬೇಕಾದಂತಹ ವಾತಾವರಣ ಇರೋದ ಕಡೆ ಜನ ಹೆಚ್ಚು ಫೋಕಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದರ ಕೆಲವೊಂದು ಟರ್ಮ್ ಬಂದಿತ್ತು, ನೀವು ನೋಡ್ಕೊಳ್ಳಿ. ಡೆಮಾಗಾಗ್ ಅಂತಂದ್ರೆ ಲೀಡರ್ ಹೂ ಅಪೀಲ್ಸ್ ಟು ಪೀಪಲ್ಸ್ ಎಮೋಷನ್ಸ್ ಅಂಡ್ ಫಿಯರ್ಸ್ ಟು ಗೇನ್ ಪವರ್, ಆಫನ್ ಬೈ ಯೂಸಿಂಗ್ ಮಿಸ್ಲೀಡಿಂಗ್ ಐಡಿಯಾಸ್ ಆರ್ ಪ್ರಾಮಿಸಸ್. ಕೆಲವು ದೊಡ್ಡ ದೊಡ್ಡ ನಾಯಕರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನ ಡೆಮಾಗಾಗ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನೋಡಿ ಬೇರೆ ಪಕ್ಷದವ್ರು ಬಂದ್ರೆ ನಿಮ್ಮ ಜೀವನ ಮುಗಿದ ಹಾಗೆ ಅಂತ ಕೆಲವು ಹೆದರಿಕೆನ ಹುಟ್ಟಿಸ್ತಾರೆ. ಆ ಹೆದರಿಕೆನ ಹುಟ್ಟಿಸಿ ತಾವು ಅಧಿಕಾರಕ್ಕೆ ಬರ್ತಾರೆ. ಅಪೀಲ್ಸ್ ಟು ಪೀಪಲ್ಸ್ ಇಮೋಷನ್ಸ್ ಅಂಡ್ ಫಿಯರ್ ಅಂತಂದ್ರೆ ನಮ್ಮ ಇಮೋಷನ್ಗಳನ್ನ ಮತ್ತೆ ಭಯವನ್ನ ಉಪಯೋಗಿಸ್ಕೊಂಡು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಬೈ ಮಿಸ್ಲೀಡಿಂಗ್ ಐಡಿಯಾಸ್ ಅಂಡ್ ಪ್ರಾಮಿಸಸ್. ಇಲ್ಲ, ನಾವು ಬಂದ್ರೆ ನಿಮಗೆ ಇಷ್ಟು ರಕ್ಷಣೆ ಕೊಡ್ತೇವೆ, ಬೇರೆಯವ್ರು ಬಂದ್ರೆ ನಿಮಗೆ ತುಂಬಾ ಅಪಾಯ ಇದೆ ನೋಡ್ಕೊಳ್ಳಿ ಅಂತ ಪ್ರಾಮಿಸ್ ಮಾಡಿ ಅಧಿಕಾರಕ್ಕೆ ಬರ್ತಾರಲ್ವಾ, ಅಂತಹ ಲೀಡರ್ಗಳನ್ನ ಡೆಮಾಗಾಗ್ ಅಂತ ಕರೀತಾರೆ. ವರ್ಕ್ ಕಲ್ಚರ್ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ಫೋಕಸ್ ಆನ್ ವೋಕ್ ಕಲ್ಚರ್. ವೋಕ್ ಕಲ್ಚರ್ ಏನ್ ಮಾಡ್ತಾರೆ, ವೋಕ್ ಕಲ್ಚರ್ ಅಂತಂದ್ರೆ ಏನು, describe a focus on social justice issues like diversity, equity and inclusion, sometimes criticized for going too far in subuse. ಅಂತಂದ್ರೆ ಈಗ ಬೇರೆ ಬೇರೆ ಸೋಷಿಯಲ್ ಜಸ್ಟಿಸ್ ಇಶ್ಯೂಸ್ ಅಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದಂತೆ ಡೈವರ್ಸಿಟಿ, ಇಕ್ವಿಟಿ, ಇನ್ಕ್ಲೂಷನ್, ವೈವಿಧ್ಯತೆ, ಸಮಾನತೆ, ಮತ್ತೆ ಎಲ್ಲರನ್ನ ಒಳಗೊಂಡಂತ ಸಮಾಜ, ಇದರ ಮೇಲೆ ಫೋಕಸ್ ಮಾಡುತ್ತೆ ಇದು. ಈಗ ಕೆಲವೊಂದ್ ಸರಿ ಏನಾಗುತ್ತೆ, ಇದು ತುಂಬಾ ಆದರ್ಶವಾದ ಅಂತ ಹೇಳ್ತೀವಲ್ವ, ಅಂದ್ರೆ ತುಂಬಾ ಐಡಿಯಲಿಸ್ಟಿಕ್ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಕೆಲವರು ಒಪ್ಕೊಳ್ಳೋದಿಲ್ಲ. ಇನ್ನು ಮಗ ಅಂತಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡೋಣ ಅಂತ ಟ್ರಂಪ್ ಅವರು ಕೊಟ್ಟಂತ ಹೇಳಿಕೆ ಇದು ಮಗ. ಸ್ಲೋಗನ್ ಯೂಸ್ಡ್ ಬೈ ಡೊನಾಲ್ಡ್ ಟ್ರಂಪ್ ಟು ಪ್ರಾಮಿಸ್ ಟು ಬ್ರಿಂಗ್ ಬ್ಯಾಕ್ ಜಾಬ್ಸ್ ಅಂಡ್ ಫೋಕಸ್ ಆನ್ ಅಮೆರಿಕನ್ ಇಂಟ್ರೆಸ್ಟ್. ಮತ್ತೆ ಅಮೆರಿಕವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಟ್ರಂಪ್ ಅವರು ಪ್ರಾಮಿಸ್ ಮಾಡ್ತಾರೆ ಮೊದಲನೇ ದಿನ ಪ್ರಮಾಣ ವಚನ ಸ್ವೀಕರಿಸ ಆದ್ಮೇಲೆ. ಹಾಗೆ ಅಲ್ಲಿ ಹೆಚ್ಚು ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡೋದು, ಮತ್ತೆ ಮುಖ್ಯವಾಗಿ ನನಗೆ ಅಮೆರಿಕ ಮುಖ್ಯ ಅಂತ ಹೇಳ್ತಿದಾರಲ್ಲ ಅವರು, ಹಾಗಾಗಿ ಅದನ್ನ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಆ ಮೂಲಕ ಹೇಳ್ತಿದ್ದಾರೆ. ನೆಕ್ಸ್ಟ್ ಮುಂದಿನ ವಿಷಯ ನೋಡೋಣ. ಇದಾದ್ಮೇಲೆ ಕೆಳಗಿನ ಡೇಟಾಗಳು ಇಂಪಾರ್ಟೆಂಟ್ ಆಗಿಲ್ಲ, ಯಾವುದು ಕಾರ್ ಅಡ್ವರ್ಟೈಸ್ಮೆಂಟ್ ಬೇಕಾಗೋದಿಲ್ಲ ನಮ್ಗೆ. ಇಲ್ಲಿ ಒಂದು ವಿಷಯ ಚಿಕ್ಕದಾಗಿ ನೋಡೋದಾದ್ರೆ, ಗವರ್ಮೆಂಟ್ ವಾರ್ನ್ಸ್ ಅಫಿಷಿಯಲ್ಸ್ ಅಗೇನ್ಸ್ಟ್ ಯೂಸಿಂಗ್ AI ಟೂಲ್ಸ್ ಡ್ಯೂ ಟು ಸೆಕ್ಯೂರಿಟಿ ರಿಸ್ಕ್. ಬೇರೆ ಬೇರೆ AI ಟೂಲ್ಗಳು ಬರ್ತಾ ಇವೆ, ಚಾಟ್ GPT ಇರಬಹುದು, ಡೀಪ್ ಸೀಕ್ ಇರಬಹುದು. ಇದನ್ನ ನೀವು ಯಾವುದೇ ಅಫಿಷಿಯಲ್ ಯೂಸ್ಗೆ ಬಳಸಬೇಡಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಬೇರೆ ಬೇರೆ ಗೌರ್ಮೆಂಟ್ ಆಗಿರಬಹುದು, ಹಲವಾರು ಕಂಪನಿಗಳು ಸಹ ತಮ್ಮ ಅಫಿಷಿಯಲ್ಸ್ಗಳಿಗೆ ಅಥವಾ ತಮ್ಮ ಕೆಲಸಗಾರರಿಗೆ ಇಂತಹ AI ಟೂಲ್ಗಳನ್ನ ಯೂಸ್ ಮಾಡಬೇಡಿ, ಅದರಿಂದ ಕಂಪನಿಗೆ ಸಂಬಂಧಪಟ್ಟಂತಹ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಲೀಕ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಗೌರ್ಮೆಂಟ್ ಆ ಥರ ವಾರ್ನ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಸ್ಟ್ರೈಕರ್ ಇನ್ಫ್ಯಾಂಟ್ರಿ ವೆಹಿಕಲ್ ಡೀಲ್ ವಿತ್ US. ಇದೇನು ಹೇಳುತ್ತೆ, ಡಿಫೆನ್ಸ್ ಟರ್ಮ್ಗಳು ಕೆಲವೊಂದು ಬಂದಿದೆ ಇಲ್ಲಿ, ಅದನ್ನ ನೋಡ್ಕೊಳ್ಳೋಣ. ಸ್ಟ್ರೈಕರ್ ಇನ್ಫ್ಯಾಂಟ್ರಿ ಕಾಂಬ್ಯಾಟ್ ವೆಹಿಕಲ್ ಏನಿದು? ದೀಸ್ ಆರ್ ಟಫ್ ಮಿಲಿಟರಿ ವೆಹಿಕಲ್ಸ್ ದಟ್ ಕ್ಯಾರಿ ಸೋಲ್ಜರ್ಸ್ ಅಂಡ್ ಗಿಯರ್. ದ US ಇಸ್ ವರ್ಕಿಂಗ್ ವಿತ್ ಇಂಡಿಯಾ ಟು ಸೆಲ್ ದೆಮ್. ಇದು ಬೇರೆ ಬೇರೆ ಸೋಲ್ಜರ್ಗಳನ್ನ ಮತ್ತೆ ಬೇರೆ ಬೇರೆ ಯುದ್ಧದ ಉಪಕರಣಗಳನ್ನ ಸಾಗಿಸುವಂತಹ ಒಂದು ಮಿಲಿಟರಿ ವೆಹಿಕಲ್ಗಳು, ಸ್ಟ್ರೈಕರ್ ಇನ್ಫ್ಯಾಂಟ್ರಿ ಕಾಂಬ್ಯಾಟ್ ವೆಹಿಕಲ್. ಇದನ್ನ US ಭಾರತಕ್ಕೆ ಸೆಲ್ ಮಾಡಲಿಕ್ಕೆ ತಯಾರಾಗ್ತಾ ಇದೆ. ಅಂಡ್ ದ ವೆಹಿಕಲ್ಸ್ ಹ್ಯಾವ್ ಬಿನ್ ಟೆಸ್ಟೆಡ್ ಇನ್ ಇಂಡಿಯಾಸ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಲೈಕ್ ಲಡಾಖ್. ದೊಡ್ಡ ಎತ್ತರದ ಪ್ರದೇಶಗಳಲ್ಲಿ, ಲಡಾಖ್ನಂತಹ ಪ್ರದೇಶಗಳಲ್ಲಿ ಇದನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ.
ಇನ್ನೊಂದು ಟರ್ಮ್ ಅಲ್ಲಿ ಬಂದಿರೋದು ಜಾವೆಲಿನ್ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ATGM ಅಂತ. ದಿಸ್ ಇಸ್ ಅ ಮಿಸೈಲ್ ದಟ್ ಟಾರ್ಗೆಟ್ಸ್ ಅಂಡ್ ಡಿಸ್ಟ್ರಾಯ್ಸ್ ಟ್ಯಾಂಕ್ಸ್. ಯುದ್ಧದ ಟ್ಯಾಂಕರ್ಗಳಿರುತ್ತಲ್ವಾ ಅದ್ರ ಮೇಲೆ ಟಾರ್ಗೆಟ್ ಮಾಡಿ ಅದನ್ನ ನಾಶ ಮಾಡುವಂತಹ ಮಿಸೈಲ್ ಇದು. ಇಟ್ ವಾಸ್ ಟೆಸ್ಟೆಡ್ ವಿತ್ ಸ್ಟ್ರೈಕರ್ ವೆಹಿಕಲ್ಸ್ ಬಟ್ ಡಿಂಟ್ ವರ್ಕ್ ಪರ್ಫೆಕ್ಟ್ಲಿ. ಸ್ಟ್ರೈಕರ್ ವೆಹಿಕಲ್ ಇತ್ತಲ್ವಾ ಮೇಲೆಗಡೆ ನೋಡಿದ್ವಿ, ಅದ್ರ ಮೇಲೆ ಇದನ್ನ ಟೆಸ್ಟ್ ಮಾಡಿದ್ರು, ಆದ್ರೆ ಅಷ್ಟೇನು ಪರಿಣಾಮಾತ್ಮಕವಾಗಿ ವರ್ಕ್ ಆಗಿಲ್ಲ. ಸೊ ಮೋರ್ ಟೆಸ್ಟ್ ಆರ್ ಪ್ಲಾನ್ಡ್. ಹಾಗಾಗಿ ಮುಂದೆ ಇನ್ನಷ್ಟು ಟೆಸ್ಟ್ ಗಳನ್ನ ಮಾಡುವ ಸಾಧ್ಯತೆ ಇದೆ. ಇಂಡಿಯಾ ಅಂಡ್ ದಿ US ವಿಲ್ ವರ್ಕ್ ಟುಗೆದರ್ ಟು ಮೇಕ್ ದಿಸ್ ವೆಹಿಕಲ್ಸ್ ಇನ್ ಇಂಡಿಯಾ. ಭಾರತ ಮತ್ತು US ಇಬ್ರು ಸೇರ್ಕೊಂಡು ಭಾರತದಲ್ಲಿ ಇಂತಹ ವೆಹಿಕಲ್ ಗಳನ್ನ ತಯಾರಿಸಲಿಕ್ಕೆ ಮುಂದಾಗ್ತಾ ಇವೆ. ಎಟ್ ಫಸ್ಟ್ ಇಂಡಿಯಾ ವಿಲ್ ಬೈ ಸಮ್. ಫಸ್ಟ್ ಭಾರತ ಕೆಲವೊಂದನ್ನ ಖರೀದಿ ಮಾಡುತ್ತೆ. ದೆನ್ ಸ್ಟಾರ್ಟ್ ಮೇಕಿಂಗ್ ಮೋರ್ ಲೋಕಲಿ. ಆಮೇಲೆ ಖರೀದಿ ಮಾಡಿಕೊಂಡು ತಂತ್ರಜ್ಞಾನವನ್ನು ತಿಳ್ಕೊಂಡು ಭಾರತದಲ್ಲೇ ಅವುಗಳನ್ನ ತಯಾರು ಮಾಡುತ್ತೆ. US ವಿಲ್ ಅಲೋ ಇಂಡಿಯಾ ಟು ಮೇಕ್ ಸರ್ಟೇನ್ ಮಿಲಿಟರಿ ಇಕ್ವಿಪ್ಮೆಂಟ್ ಇನ್ ಇಂಡಿಯಾ ಅಂಡರ್ ಅನ್ ಅಗ್ರಿಮೆಂಟ್. ಒಂದು ಅಗ್ರಿಮೆಂಟ್ ಮಾಡಿಕೊಂಡು US ಭಾರತಕ್ಕೆ ನೀವು ಇದನ್ನ ನಿಮ್ಮ ದೇಶದಲ್ಲೇ ತಯಾರಿಸಬಹುದು ಅಂತ ಹೇಳುತ್ತೆ. ಹೆಲ್ಪಿಂಗ್ ಇಂಡಿಯಾ ಮೇಕ್ ಮೋರ್ ಇಕ್ವಿಪ್ಮೆಂಟ್ ಫಾಸ್ಟರ್. ಹಾಗಾಗಿ ಇದರಿಂದ ಭಾರತಕ್ಕೆ ಹೆಚ್ಚು ಯುದ್ಧೋಪಕರಣಗಳನ್ನ ಬಹಳ ವೇಗವಾಗಿ ತಯಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಟರ್ಮ್ ನೋಡೋದಾದ್ರೆ F414 ಅಂಡ್ F404 ಜೆಟ್ ಇಂಜಿನ್ಸ್. ದೀಸ್ ಆರ್ ಇಂಜಿನ್ಸ್ ಫಾರ್ ಫೈಟರ್ ಜೆಟ್ಸ್. ಏನಿದು ಇಂಜಿನ್ಗಳು ಯಾವುದಕ್ಕೆ? ಫೈಟರ್ ಜೆಟ್ಗಳಿಗೆ. ಇಂಡಿಯಾ ಪ್ಲಾನ್ಸ್ ಟು ಮೇಕ್ ದ F414 ಇಂಜಿನ್ ಇನ್ ಇಂಡಿಯಾ ಬಟ್ there have been delays in getting F404 engines, slowing down the ಜೆಟ್ ಪ್ರೋಗ್ರಾಮ್. ಇದನ್ನ ಭಾರತದಲ್ಲೇ ತಯಾರು ಮಾಡಬೇಕು ಅಂತ ಭಾರತ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಆದ್ರೆ ಅವುಗಳನ್ನು ತರಿಸ್ಕೊಳ್ಳೋದ್ರಲ್ಲಿ ಕೆಲವೊಂದು ಡಿಲೇ ಆಗ್ತಾ ಇದೆ. ಅದನ್ನ ಕರೆಕ್ಟ್ ಆಗಿ ತಯಾರಿಸೋದ್ರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪ್ರಿಲಿಮ್ಸ್ ಅಲ್ಲಿ F414 ಏನು ಹಾಕಿ ಕೇಳಿದ್ರೆ ಏನಿದು? ಜೆಟ್ ಇಂಜಿನ್ಸ್ ಫಾರ್ ಫೈಟರ್ ಜೆಟ್ಸ್, ಅವುಗಳ ಇಂಜಿನ್ ಇದು. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋದಾದ್ರೆ ಬೇರೆ ಬೇರೆ ಪೋಲಿಂಗ್ ರಿಲೇಟೆಡ್ ಆಗಿ ಅಂತಂದ್ರೆ ಚುನಾವಣೆಗೆ ಸಂಬಂಧಪಟ್ಟ ಡೀಟೇಲ್ಸ್ಗಳಿದೆ. ಇದು ನಮಗೆ ಮುಖ್ಯವಾಗಿ ಬೇಕಾಗೋದಿಲ್ಲ. ಇಲ್ಲಿ ಒಂದು ನ್ಯೂಸ್ ಇದೆ. ಆರ್ಮೀಸ್ ಫೋರ್ಟ್ ವಿಲಿಯಂ ಇನ್ ಕೋಲ್ಕತ್ತಾ ಸೆಟ್ ಟು ಬಿ ನೋನ್ ಆಸ್ ವಿಜಯ್ ದುರ್ಗ್. ಮೊದಲು ಫೋರ್ಟ್ ವಿಲಿಯಂ ಅಂತ ಕರೀತಿರೋದನ್ನ ಈಗ ವಿಜಯ್ ದುರ್ಗ್ ಅಂತ ಕರೀತಾರೆ. ಫೋರ್ಟ್ ವಿಲಿಯಂ ಎಲ್ಲಿದೆ? ಇದು ಕೋಲ್ಕತ್ತಾದಲ್ಲಿದೆ. ಅಂತಂದ್ರೆ ಕೊಲೋನಿಯಲ್ ಮೈಂಡ್ ಸೆಟ್ ಅಂತಂದ್ರೆ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಎಷ್ಟು ಹೆಸರನ್ನ ಕೊಡ್ಲಾಗಿತ್ತು, ಆ ಮೈಂಡ್ ಸೆಟ್ ಇಂದ ಹೊರಗೆ ಬಂದು ನಮ್ಮ ದೇಶದ ಒಂದು ಹೆಸರನ್ನ ಕೊಡ್ಲಿಕ್ಕೆ ಈಗಿನ ಸರ್ಕಾರ ಹಲವಾರು ರೀತಿಯ ಹೊಸ ಹೆಸರನ್ನ ಕೊಡ್ತಾ ಇದೆ. ಅದರಲ್ಲಿ ಇದು ಒಂದು ಯಾವುದು? ಫೋರ್ಟ್ ವಿಲಿಯಂಗೆ ಈಗ ವಿಜಯ್ ದುರ್ಗ್ ಅಂತ ಹೆಸರಿಸ್ತಾ ಇದ್ದಾರೆ. ಇದಾದ್ಮೇಲೆ ಮುಂದಿನ ಪೇಜ್ಗೆ ಹೋಗೋಣ. ಇಲ್ಲಿ ಟ್ಯಾಕ್ಸ್ ಇವೇಷನ್ ಅಂತ ಒಂದು ಟರ್ಮ್ ಬಂದಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು ನ್ಯೂಸ್ ಅಂತಂದ್ರೆ ಕಿಯಾ ಅಂತ ಕಂಪ್ನಿ ಕೇಳಿರಬಹುದು, ಅದ್ರ ಮೇಲೆ ಟ್ಯಾಕ್ಸ್ ಇವೇಷನ್ ಆರೋಪ ಹಾಕಿದ್ದಾರೆ. ಟ್ಯಾಕ್ಸ್ ಇವೇಷನ್ ಅಂತಂದ್ರೆ ಏನು ಹಾಗಾದ್ರೆ? ದಿಸ್ ಇಸ್ ವೆನ್ ಅ ಕಂಪನಿ ಟ್ರೈಸ್ ಟು ಅವಾಯ್ಡ್ ಪೇಯಿಂಗ್ ದ ಫುಲ್ ಅಮೌಂಟ್ ಆಫ್ ಟ್ಯಾಕ್ಸಸ್ ಇಟ್ ಓಸ್ ಬೈ ಹೈಡಿಂಗ್ ಇನ್ಫಾರ್ಮೇಶನ್ ಆರ್ ಗಿವಿಂಗ್ ಫಾಲ್ಸ್ ಡೀಟೇಲ್ಸ್. ತಪ್ಪು ಮಾಹಿತಿ ಕೊಟ್ಟು ಅಥವಾ ಯಾವುದೇ ಮಾಹಿತಿಯನ್ನ ಬಚ್ಚಿಟ್ಟು ಟ್ಯಾಕ್ಸ್ ಅನ್ನ ಸರಿಯಾಗಿ ತುಂಬದೇ ಇರೋದು. ಕೆಲವು ಕಂಪನಿಗಳು ಈ ಮೆಥಡ್ ಅನ್ನ ಫಾಲೋ ಮಾಡುತ್ತೆ. ಅದು ಸರಿಯಾದ ಮೆಥಡ್ ಅಲ್ಲ, ಅಂತಂದ್ರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗ ಅಲ್ಲ. ಹಾಗಾಗಿ ಟ್ಯಾಕ್ಸ್ ಇವೇಷನ್ ಅಂತಂದ್ರೆ ತೆರಿಗೆಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾರೆ. ಕಸ್ಟಮ್ಸ್ ಡ್ಯೂಟಿ ಅಂತ ಇನ್ನೊಂದು ಟರ್ಮ್ ಬಂತು. ಇದೇನು ಹಾಗಾದ್ರೆ? ಟ್ಯಾಕ್ಸ್ ಇಂಪೋಸ್ಡ್ ಆನ್ ಗೂಡ್ಸ್ ಇಂಪೋರ್ಟೆಡ್ ಇನ್ ಟು ಅ ಕಂಟ್ರಿ. ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತೀವಲ್ವಾ, ಅದ್ರ ಮೇಲೆ ಹಾಕುವಂತ ಟ್ಯಾಕ್ಸ್ಗಳು, ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ಅಂತ ಕರೀತೇವೆ. ವಿಚ್ ಕಂಪನೀಸ್ ಮಸ್ಟ್ ಪೇ ವೆನ್ ಬ್ರಿಂಗಿಂಗ್ ಪ್ರಾಡಕ್ಟ್ಸ್ ಆರ್ ಪಾರ್ಟ್ಸ್ ಫ್ರಾಮ್ ಅದರ್ ಕಂಟ್ರೀಸ್. ಭಾರತದಲ್ಲಿ ಎಷ್ಟೋ ಕಂಪನಿಗಳಿದೆ, ಆ ಕಾರ್ ಕಂಪನಿಗಳು ಅಥವಾ ಯಾವುದೇ ಕಂಪನಿಗಳಾಗಿರ್ಲಿ, ಅದಕ್ಕೆ ಪಾರ್ಟ್ಸ್ಗಳು ಬೇರೆ ದೇಶದಿಂದ ಬರ್ತಾ ಇರುತ್ತೆ. ಆಗ ಆ ಬೇರೆ ದೇಶದಿಂದ ಬರೋ ಕಾರಣದಿಂದಾಗಿ ಅದರ ಮೇಲೆ ಕಸ್ಟಮ್ ಡ್ಯೂಟಿನ ಅವರು ಪೇ ಮಾಡಬೇಕಾಗಿರುತ್ತೆ. ಇದನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಎಷ್ಟೋ ಕಂಪನಿಗಳು ಏನ್ ಮಾಡುತ್ತೆ? ತಪ್ಪು ಇನ್ಫಾರ್ಮೇಶನ್ ಕೊಡೋದು ಅಥವಾ ಇನ್ಫಾರ್ಮೇಶನ್ ಅನ್ನ ಮುಚ್ಚಿಡೋದನ್ನ ಮಾಡುತ್ತೆ. ಈಗ ಕಿಯಾ ಅಂತ ಒಂದು ಕಂಪನಿ ಕೇಳಿರಬಹುದು ನೀವು. ಕಿಯಾ ಅಕ್ಯೂಸ್ಡ್ ಆಫ್ ಟ್ಯಾಕ್ಸ್ ಇವೇಷನ್. ಇಂಡಿಯಾ ಹ್ಯಾಸ್ ಅಕ್ಯೂಸ್ಡ್ ಸೌತ್ ಕೊರಿಯಾಸ್ ಕಿಯಾ ಆಫ್ ಅವಾಯ್ಡಿಂಗ್ ಟ್ಯಾಕ್ಸಸ್ ವರ್ತ್ $155 million by incorrectly declaring car parts for its luxury Carnival minivan and company is currently fighting the charges. ಈ ಕಿಯಾ ಕಂಪನಿಯ ಕೆಲವು ಪಾರ್ಟ್ಗಳನ್ನ ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದ್ರು, ಆದ್ರೆ ಅವರು ಸರಿಯಾದ ಮಾಹಿತಿ ಕೊಡ್ಲಿಲ್ಲ. ಹಾಗಾಗಿ ಭಾರತ ಅದ್ರ ಮೇಲೆ ಟ್ಯಾಕ್ಸ್ ಇವೇಷನ್ ಕೇಸ್ ಹಾಕಿದೆ. ಎಷ್ಟು ಮೊತ್ತ ಅದರದ್ದು? $155 million ಮೊತ್ತದ ಒಂದು ಕೇಸನ್ನು ಹಾಕಿದೆ. ಈಗ ಆ ಕಂಪನಿ ಕೋರ್ಟ್ ನಲ್ಲಿ ಅದರ ಪರವಾಗಿ ಮಾತಾಡ್ಕೊಳ್ತಾ ಇದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ ಕೇಸನ್ನ. ಇದಾದ್ಮೇಲೆ ಮುಂದಿನ ಪೇಜ್ಗೆ ಹೋಗೋದಾದ್ರೆ ಸ್ಯಾಮ್ ಅಲ್ಟ್ಮನ್ ಓಪನ್ ಎಐ ಸಿಇಒ ಅವರು ಭಾರತಕ್ಕೆ ಬಂದಿದ್ದಾರೆ. ಹಾಗಾಗಿ ಮೊದಲೇನು ಹೇಳಿದ್ರು ಅವರು? ಒಂದ್ಸಾರಿ ಭಾರತದಲ್ಲಿ ಎಐ ಫೌಂಡೇಶನ್ ಮಾಡೆಲ್ಗಳನ್ನ ತಯಾರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದ್ಸಾರಿ ಹೇಳಿಕೆ ಕೊಟ್ಟಿದ್ರು. ಆವಾಗ ತುಂಬಾ ದೊಡ್ಡ ಸುದ್ದಿ ಆಗಿತ್ತು. ಈಗ ಬಂದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಹಾಗೆ ಹೇಳಿರ್ಲಿಲ್ಲ, ನೀವು ತಪ್ಪರ್ಥ ಮಾಡ್ಕೊಂಡಿದ್ದೀರಿ, ನಾ ಹೇಳಿದ್ ಬೇರೆ ಅರ್ಥದಲ್ಲಾಗಿತ್ತು ಅಂತ ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಭಾರತದಿಂದ ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದೆ, ಭಾರತದಲ್ಲಿ ತುಂಬಾ ಯೂಸರ್ಸ್ ಇದ್ದಾರೆ ಅಂತ ಗೊತ್ತಾಗಿದೆ.
ಹಾಗೆ ಇಂತಹ ಮಾತುಗಳು ಪೊಲಿಟಿಷಿಯನ್ಸ್ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಾಗಿರಬಹುದು ತಮ್ಮ ಮಾತನ್ನ ಆದಷ್ಟು ಬೇಗ ಬದಲಾಯಿಸ್ತಾನೆ ಇರುತ್ತವೆ. ವರ್ಲ್ಡ್ ಅಲ್ಲಿ ಟ್ರಂಪ್ ಗಾಜಾ ಟೇಕ್ ಓವರ್ ಪ್ಲಾನ್ ಟು ರಿಜೆಕ್ಟೆಡ್ ಬೈ ಅಲೈಸ್ ಫೋರ್ಸ್ ಅಲೈಕ್. ಅಂದ್ರೆ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮಗೆ ಗೊತ್ತಿರಬಹುದು ಇಸ್ರೇಲ್ ಹಾಗೂ ಗಾಜಾ ನಡುವೆ ಒಂದು ಫೈಟಿಂಗ್ ನಡೀತಾ ಇತ್ತು. ಈಗ ಅದು ಆಲ್ಮೋಸ್ಟ್ ಮುಗಿದಿದೆ. ಆದ್ರೂ ಸಹ ಕೆಲವೊಂದು ಅಲ್ಲಿ ಟೆನ್ಷನ್ ವಾತಾವರಣ ಅಂತಂದ್ರೆ ಹೇಗೆ ಅದನ್ನ ರೀಬಿಲ್ಡ್ ಮಾಡೋದು, ಆ ಮೊದಲು ಹಮಾಸ್ ಅವರು ವಶಪಡಿಸಿಕೊಂಡಿದ್ರಲ್ವಾ ಆ ಗಾಜಾವನ್ನ ಹೇಗೆ ಮತ್ತೆ ರೀಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಅದನ್ನ ನೋಡ್ಕೊಳ್ತೀವಿ ಕಂಪ್ಲೀಟ್ ಆಗಿ ಅಂತಂದ್ರೆ ಕಂಪ್ಲೀಟ್ ಆಗಿ ಅದು ಯುಎಸ್ ವಶದಲ್ಲೇ ಇರುತ್ತೆ ಅಂತ ಟ್ರಂಪ್ ಅವ್ರ ವಾದ. ಆದ್ರೆ ಅದ್ರ ಬಗ್ಗೆ ಎಲ್ಲಾ ದೇಶಗಳು ಹಲವಾರು ದೇಶಗಳು ಏನ್ ಹೇಳ್ತಾ ಇದೆ, ನೀವೇನು ಇದರಲ್ಲಿ ಮಧ್ಯದಲ್ಲಿ ತಲೆ ಹಾಕೋದು ಬೇಡ. 2 ಕಂಟ್ರಿಗಳು ಸೆಪರೇಟ್ ಆಗಿರ್ಲಿಕ್ಕೆ ಬಿಡಿ. ಇಂಡಿಪೆಂಡೆಂಟ್ ನೇಷನ್ಸ್ ಆಗಿರ್ಲಿ ಅದಕ್ಕೆ. ಅಥವಾ 2 ಸ್ಟೇಟ್ಸ್ ಸೊಲ್ಯೂಷನ್ ಅಂತ ಕರೀತಾರೆ. 2 ರಾಜ್ಯಗಳು, ರಾಜ್ಯ ಅಂತ ಸ್ಟೇಟ್ ಅಂತಂದ್ರೆ ಇಲ್ಲಿ ನಾವು ಸ್ಟೇಟ್ ಅಂತಂದ್ರೆ ಕಂಟ್ರೀಸ್ ಗಳಿಗೆ ರೆಫರ್ ಮಾಡ್ತೇವೆ. 2 ಸ್ಟೇಟ್ ಸೊಲ್ಯೂಷನ್ ಇರಲಿ, 2 ದೇಶಗಳಾಗಿ ಅವರನ್ನ ಇರ್ಲಿಕ್ಕೆ ಬಿಡಿ, ಮತ್ತೆ ಯುಎಸ್ ಇದರಲ್ಲಿ ತಲೆ ಹಾಕೋದು ಬೇಡ ಅಂತ ಹಲವಾರು ದೇಶಗಳು ಹೇಳ್ತಾ ಇವೆ. ಇದಾದ್ಮೇಲೆ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ. ಇನ್ನು ಮುಂದಿನ ಪೇಜ್ಗೆ ಹೋಗೋದಾದ್ರೆ ಸ್ಪೋರ್ಟ್ಸ್ ಬಗ್ಗೆ ಹಲವಾರು ಮಾಹಿತಿ ಇದೆ. ಇನ್ನು ಅಡ್ವರ್ಟೈಸ್ಮೆಂಟ್ ನಮ್ಗೆ ಬೇಕಾಗೋದಿಲ್ಲ. ಮತ್ತೆ ಸ್ಪೋರ್ಟ್ಸ್ ಸೈನ್ಸ್ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಕ್ವಶನ್ಸ್ ಫಾರ್ ದಿ ಎಐ ಏಜ್, ಡು ಮಷೀನ್ಸ್ ಅಂಡ್ ಹ್ಯೂಮನ್ಸ್ ಲರ್ನ್ಸ್ ದ ಸೇಮ್ ವೇ. ಎಐ ಹಾಗೂ ಮಷೀನ್, ಎಐ ಮತ್ತೆ ಮಷೀನ್ ಎರಡು ಒಂದೇ, ಆದ್ರೆ ಅವುಗಳಿಗೆ ಹಾಗೂ ನಮ್ಮ ಮೆದುಳಿಗೆ, ಮನುಷ್ಯರ ಮೆದುಳಿಗೆ ಇರುವಂತಹ ಡಿಫ್ರೆನ್ಸ್ ಏನು, ಹೇಗೆ ಎರಡು ಕಲಿಯೋದ್ರಲ್ಲಿ ಇರುವ ಡಿಫ್ರೆನ್ಸ್ ಹೇಗಿರುತ್ತೆ ಹಾಗಾದ್ರೆ. ಟು ಮಷೀನ್ಸ್ ಅಂಡ್ ಹ್ಯೂಮನ್ಸ್ ಲರ್ನ್ ದ ಸೇಮ್ ವೇ. ಈಗ ಎಐ ಹಾಗೂ ನಾವು ಮನುಷ್ಯರು ಒಂದೇ ರೀತಿ ಕಲಿತಾ ಇರ್ತೀವ, ಡಿಫ್ರೆನ್ಸ್ ಏನು? ಈ ವರ್ಷ ಅಥವಾ ಮುಂದಿನ ವರ್ಷ ಖಂಡಿತವಾಗಿ UPSC ಮೇನ್ಸ್ ಅಲ್ಲಿ ಎಐ ರಿಲೇಟೆಡ್ ಆಗಿ ಒಂದು ಕ್ವಶನ್ಸ್ ಖಂಡಿತ ಬರಬಹುದು. ಯಾಕಂದ್ರೆ ಓಪನ್ ಎಐ, ಡೀಪ್ ಸೀಕ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇವೆ. ಬೇರೆ ಬೇರೆ ತರದಲ್ಲಿ ಕೇಳಬಹುದು ಅಷ್ಟೇ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಎಐ ವರ್ಸಸ್ ಹ್ಯೂಮನ್ ಬ್ರೈನ್. ಎಐ ಇಸ್ ಗುಡ್ ಅಟ್ ಕಾಂಪ್ಲೆಕ್ಸ್ ಟಾಸ್ಕ್ ಲೈಕ್ ಅನಲೈಸಿಂಗ್ ಡೇಟಾ ಆರ್ ಪ್ಲೇಯಿಂಗ್ ಚೆಸ್. ಸ್ಟ್ರಗಲ್ಸ್ ವಿತ್ ಥಿಂಗ್ಸ್ ಹ್ಯೂಮನ್ ಕ್ಯಾನ್ ಡೂ ಈಸಿಲಿ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಇಮೋಷನ್ಸ್ ಆರ್ ಮೋಟಿವ್ಸ್. ಈಗ ಕಾಂಪ್ಲೆಕ್ಸ್ ಟಾಸ್ಕ್ ಅನ್ನ ಎಷ್ಟೋ ಎಐ ಈಸಿಯಾಗಿ ಮಾಡ್ಬಿಡುತ್ತೆ. ಉದಾಹರಣೆಗೆ ಚೆಸ್ ಪ್ಲೇ ಮಾಡೋದಾಗಿರ್ಬಹುದು, ಅಥವಾ ಈಗ ಕೆಲವೊಂದನ್ನ ಮನುಷ್ಯರಿಗೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನ ಸಹ ಎಐ ಮಾಡುತ್ತೆ. ಆದ್ರೆ ಎಮೋಷನ್ಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬಹುದು, ಅಥವಾ ಒಬ್ಬ ವ್ಯಕ್ತಿಯ ಉದ್ದೇಶ ಏನು, ಹಾಗಾದ್ರೆ ನಮ್ಮ ಒಂದು ಗುರಿ ಏನು, ಅಥವಾ ನಾವು ಯಾವುದೋ ಒಂದು ವ್ಯಕ್ತಿ ಏನಾದ್ರು ಮಾತಾಡ್ತಾ ಇರ್ತಾನೆ, ನಿಜವಾಗ್ಲೂ ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಅಷ್ಟು ಸುಲಭವಾಗಿ ಎಐಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. Human brains are designed for survival and adaptation, making humans better at learning in dynamic, unpredictable environments. ನಮ್ಮ ಮೆದುಳಿದೆಯಲ್ಲ, ಇದು ತಯಾರಾಗಿರೋದು ಮುಖ್ಯವಾಗಿ ಯಾವ ಆಧಾರದ ಮೇಲೆ? ಸರ್ವೈವಲ್ ಅಂತಂದ್ರೆ ಹಿಂದಿನ ಕಾಲದಿಂದ ಮನುಷ್ಯರು ಹೇಗೆ ಬದುಕ್ತಾ ಬಂದಿದ್ದಾರೆ ಅಂತಂದ್ರೆ, ಹೇಗಾದ್ರೂ ಮಾಡಿ ಸರ್ವೈವ್ ಆಗ್ಬೇಕು ಅಂತಂದ್ರೆ, ನಾನು ಉಳಿಬೇಕು, ಆ ಉಳಿಲಿಕ್ಕೋಸ್ಕರ ನಾನು ಏನು ಮಾಡ್ಲಿಕ್ಕೂ ರೆಡಿ ಇದ್ದೇನೆ, ಯಾವುದೇ ಸಿಚುವೇಶನ್ ಬಂದ್ರು ನಾನು ಅದಕ್ಕೆ ತಯಾರಾಗಿರ್ತೇನೆ ಅಂತ ಮನುಷ್ಯನ ಬ್ರೈನ್ ಹೇಳ್ತಾ ಇರುತ್ತೆ. ಹಾಗಾಗಿ ಅನ್ಪ್ರೆಡಿಕ್ಟಬಲ್ ಎನ್ವೈರ್ಮೆಂಟ್ಸ್, ಊಹಿಸ್ಲಿಕ್ಕೂ ಸಾಧ್ಯ ಆಗದೆ ಇರೋ ಸಿಚುವೇಶನ್ ಬಂದರೂ ಸಹ ಮನುಷ್ಯರು ಅದರಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಆದ್ರೆ ಎಐ ವರ್ಕ್ ಆಗೋದು ಆಲ್ರೆಡಿ ಇರುವ ಮಾಹಿತಿಯ ಮೇಲೆ. ಅದಕ್ಕೆ ಅನ್ಪ್ರೆಡಿಕ್ಟಬಲ್ ಆಗಿ ಏನಾದ್ರು ಬಂದ್ರೆ ಅದನ್ನ ನಿಭಾಯಿಸಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗುವುದಿಲ್ಲ. ಇನ್ನು ಲರ್ನಿಂಗ್ ಇಸ್ ಡೈನಾಮಿಕ್. ಹ್ಯೂಮನ್ಸ್ ಲರ್ನ್ ಥ್ರೂ ಇಂಟರಾಕ್ಷನ್ ವಿತ್ ದರ್ ಎನ್ವೈರ್ಮೆಂಟ್, ಕಾನ್ಸ್ಟೆಂಟ್ಲಿ ಅಡ್ಜಸ್ಟಿಂಗ್ ಬೇಸ್ಡ್ ಆನ್ ಫೀಡ್ಬ್ಯಾಕ್. ದಿಸ್ ಇಸ್ ಡಿಫರೆಂಟ್ ಫ್ರಮ್ ಎಐ ವಿಚ್ ಲರ್ನ್ಸ್ ಫ್ರಮ್ ಸ್ಟೇಟಿಕ್ ಡೇಟಾ. ಅಂತಂದ್ರೆ ನಾವು ಕಲಿಯೋದು ಮುಖ್ಯವಾಗಿ ಯಾವುದ್ರ ಮೇಲೆ? ಇಂಟರಾಕ್ಷನ್ ಮೇಲೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಅಬ್ಸರ್ವ್ ಮಾಡಿಕೊಂಡು ನಾವು ವಿಷಯವನ್ನ, ಯಾವುದೋ ಒಂದು ಘಟನೆಯನ್ನ ನಡೀತಾ ಇದೆ ಅಂತಂದ್ರೆ ಆ ಘಟನೆಯನ್ನ ನೋಡ್ತೇವೆ. ನೋಡುದ್ರಿಂದ ಓಹೋ ಹೀಗೆ ನಡೆದ್ರೆ ಹೀಗಾಗುತ್ತೆ ಅಂತ ಒಂದು ಕಾನ್ಸ್ಟೆಂಟ್ ಆಗಿ ನಾವು ಫೀಡ್ಬ್ಯಾಕ್ ಕೊಡ್ತಾ ಇರುತ್ತೆ ನಮಗೆ ಎನ್ವೈರ್ಮೆಂಟ್, ಈ ತರ ಮಾಡಿದ್ರೆ ಹೀಗಾಗುತ್ತೆ ನೋಡ್ಕೋ ಅಂತ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮ ಬ್ರೈನ್ ಡೆವಲಪ್ ಆಗ್ತಾ ಹೋಗುತ್ತೆ. ಆದ್ರೆ ಎಐ ಡೆವಲಪ್ ಆಗೋದು ಹೇಗೆ? ಸ್ಟ್ಯಾಟಿಕ್ ಡೇಟಾ. ಡೇಟಾ ಇಲ್ಲದೆ ಎಐ ಡೆವಲಪ್ ಆಗಲ್ಲ. ಅದಕ್ಕೆ ಮೊದಲೇ ಮಾಹಿತಿಯನ್ನು ಕೊಡಬೇಕು. ಅಂತಂದ್ರೆ ಹೊಸ ಮಾಹಿತಿ ಬಂದ್ರೆ, ಅಂತಂದ್ರೆ ಹೊಸ ಸಿಚುವೇಶನ್ ಬಂದ್ರೆ ಅದಕ್ಕೆ ಅದು ಅಷ್ಟು ಬೇಗ ಅಡಾಪ್ಟ್ ಆಗೋದಿಲ್ಲ. ಎಐ ಸಿಸ್ಟಮ್ಸ್ ನೀಡ್ ಟನ್ಸ್ ಆಫ್ ಡೇಟಾ ಅಂಡ್ ಟೈಮ್ ಟು ಲರ್ನ್ ಸ್ಪೆಸಿಫಿಕ್ ಟಾಸ್ಕ್. ಒಂದು ಟಾಸ್ಕ್ ಅನ್ನ ಕಲಿಲಿಕ್ಕೆ ಅದಕ್ಕೆ ದೊಡ್ಡ ಮಟ್ಟದ ಮಾಹಿತಿನೂ ಬೇಕು, ಮತ್ತೆ ಟೈಮ್ ಬೇಕು. ವ್ಯಾರಾಸ್ ಹ್ಯೂಮನ್ಸ್ ಕ್ಯಾನ್ ಲರ್ನ್ ಕ್ವಿಕ್ಲಿ ಅಂಡ್ ಅಪ್ಲೈ ನಾಲೆಜ್ ಫ್ಲೆಕ್ಸಿಬಲಿ. ಆದ್ರೆ ಮನುಷ್ಯರಿಗೆ ಕಲಿಲಿಕ್ಕೆ ಅಷ್ಟೊತ್ತು ಬೇಕಾಗುವುದಿಲ್ಲ, ಮತ್ತೆ ಬಹಳ ಬೇಗ ಕಲಿತಿರುವಂತದನ್ನ ಅವರು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕ್ಯೂರಿಯಾಸಿಟಿ ಇನ್ ಹ್ಯೂಮನ್ಸ್. ಮನುಷ್ಯರಲ್ಲಿ ಆಸಕ್ತಿ ಒಂದು ಅದ್ಭುತವಾದ ಅಂಶ. ಹ್ಯೂಮನ್ಸ್ ಎಸ್ಪೆಷಲಿ ಚಿಲ್ಡ್ರನ್ ಆರ್ ನ್ಯಾಚುರಲಿ ಕ್ಯೂರಿಯಸ್. ನೀವು ಯಾವುದೇ ಮಕ್ಕಳನ್ನು ನೋಡಿ ಎಲ್ಲವನ್ನ ಅವರು ಗಮನಿಸ್ತಾ ಇರ್ತಾರೆ. ಹೇಗಾಗುತ್ತೆ ಇದು, ಪ್ರತಿಯೊಂದನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನ್ಯಾಚುರಲಿ ಅಷ್ಟು ಕ್ಯೂರಿಯಸ್ ಆಗಿರ್ತಾರೆ. ದೇ ಲರ್ನ್ ಬೈ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅಂಡ್ ಆಸ್ಕಿಂಗ್ ಕ್ವಶನ್. ಪದೇ ಪದೇ ಬೇರೆ ಬೇರೆ ಕ್ವಶನ್ ಕೇಳ್ತಾ ಇರ್ತಾರೆ. ಆ ಮೂಲಕನೇ ಅವರು ಚೆನ್ನಾಗಿ ಕಲಿತಾರೆ. ಸಮಥಿಂಗ್ ಎಐ ಲ್ಯಾಕ್ಸ್. ಆದ್ರೆ ಎಐಗೆ ಈ ಸಾಮರ್ಥ್ಯ ಇಲ್ಲ.
AI only learns from the data it's fed, not from exploring the world on its own. ಅದು ಹೋಗಿ ಜಗತ್ತನ್ನ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಅದಕ್ಕೆ ಡೇಟಾ ಕೊಟ್ಟಿದ್ದಾರೆ, ಕೊಟ್ಟಿರೋದ್ರಿಂದ ಕಲಿತಾ ಇದೆ ಅಷ್ಟೇ. ಸ್ಪೀಡ್ ಅಂಡ್ ಎಫಿಷಿಯನ್ಸಿ ಆಫ್ ಲರ್ನಿಂಗ್. ಆದ್ರೆ ಇನ್ನೊಂದು ಕರೆಕ್ಟ್ ಆಗಿ ನೋಡ್ಕೊಳ್ಳೋದಾದ್ರೆ ಎಫಿಷಿಯನ್ಸಿ, ಎಷ್ಟು ದಕ್ಷತೆಯಿಂದ ಮತ್ತು ಎಷ್ಟು ಫಾಸ್ಟ್ ಆಗಿ ಕಲಿತಾವೆ ಅನ್ನೋದ್ರ ಬಗ್ಗೆ ಬಂದ್ರೆ, ಹ್ಯೂಮನ್ಸ್ ಕ್ಯಾನ್ ಲರ್ನ್ ಫಾಸ್ಟ್ ಅಂಡ್ ಅಡಾಪ್ಟ್ ಕ್ವಿಕ್ಲಿ ಟು ನ್ಯೂ ಸಿಚುವೇಶನ್ಸ್. ಹೊಸ ಸಿಚುವೇಶನ್ ಬಂದ್ರೆ ಮನುಷ್ಯರು ಬಹಳ ಬೇಗ ಅದನ್ನ ಕಲಿತಾರೆ, ಅದಕ್ಕೆ ಅಡಾಪ್ಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಅ ಚೈಲ್ಡ್ ಕ್ಯಾನ್ ಲರ್ನ್ ಚೆಸ್ ಫಾಸ್ಟರ್ ದೆನ್ AI ಕ್ಯಾನ್ ಅಡಾಪ್ಟ್ ಟು ನ್ಯೂ ರೂಲ್ಸ್. ಒಂದು ಹೊಸ ರೂಲ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ ಚೆಸ್ ನಲ್ಲಿ, ಅದನ್ನ ಒಂದು ಮಗು ಬಹಳ ಬೇಗ ಕಲಿಯುತ್ತೆ. AI ಗೆ ಅದಕ್ಕೆ ತುಂಬಾ ಡೇಟಾ ಫೀಡ್ ಮಾಡ್ಬೇಕಾಗುತ್ತೆ ಆ ರೂಲ್ ಅನ್ನು ತಿಳ್ಕೊಳ್ಳೋಕೆ. ಅದಾದ ಎಷ್ಟೋ ಡೇಟಾ ಆದ ನಂತರ, ಎಷ್ಟೋ ಸಾರಿ ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟ ನಂತರ ಅದು ಆ ರೂಲ್ ಅನ್ನು ಸರಿಯಾಗಿ ಕಲ್ತ್ಕೊಳ್ಳುತ್ತೆ. Machines are slower when it comes to transferring skills learned in one area to a completely different context. Unlike humans who can apply prior knowledge to new situations. ನಿಮ್ಗೆ ಏನೋ ಒಂದು ವಿಷಯ ಗೊತ್ತು ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಎಥಿಕ್ಸ್ ನ ಸಬ್ಜೆಕ್ಟ್ ನೀವು ಓದ್ತಾ ಇರ್ತೀರಾ. ಎಥಿಕ್ಸ್ ಓದ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಈಗ ನೀವು ಅದೇ ಕಾನ್ಸೆಪ್ಟ್ ಅನ್ನ ಸೊಸೈಟಿಲಿ ಆಗಿರಬಹುದು, ಎಕನಾಮಿ ಆಗಿರಬಹುದು, ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಆಗಿರಬಹುದು, ಅಥವಾ ನಿಮ್ಮ ಎಮೋಷನ್ಸ್ ಅಲ್ಲಿ ಆಗಿರಬಹುದು, ಎಲ್ಲ ಕಡೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಂದ್ರೆ ಒಂದು ಸಾರಿ ಕಲಿತ ಡೇಟಾವನ್ನ ಅಥವಾ ಮಾಹಿತಿಯನ್ನ ನೀವು ಬೇಕಾದ ತರ ಯೂಸ್ ಮಾಡ್ಕೊಳ್ತೀರಾ. ಆದ್ರೆ AI ಗೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕೊಟ್ಟಂತಹ ಗೈಡ್ಲೈನ್ಸ್ ಮೂಲಕನೇ ಅದು ವರ್ಕ್ ಆಗೋದು. ಎನರ್ಜಿ ಎಫಿಷಿಯನ್ಸಿ. Human brain is more energy efficient than AI systems. While AI can process a lot of data fast, it consumes lot of energy. ಅಂತಂದ್ರೆ ಅದು ತುಂಬಾ ಡೇಟಾವನ್ನ ಪ್ರೊಸೆಸ್ ಮಾಡುತ್ತೆ, ಹೌದು, ಮನುಷ್ಯರಿಗಿಂತ ಬಹಳ ಬೇಗ ಕಲಿಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾವಾಗ ಅದಕ್ಕೆ ಅಷ್ಟು ಎನರ್ಜಿ, ಶಕ್ತಿಯನ್ನ ತುಂಬಬೇಕಾಗುತ್ತೆ, ಬೇರೆ ಬೇರೆ ಪ್ರೊಸೆಸರ್ಗಳಂತ ಹೇಳ್ತೀವಲ್ವಾ, ಆ ಪ್ರೊಸೆಸರ್ಗಳ ಅವಶ್ಯಕತೆ ಇರುತ್ತೆ. ಅನ್ಲೈಕ್ ದಿ ಹ್ಯೂಮನ್ ಬ್ರೈನ್ ವಿಚ್ ಯೂಸಸ್ ಲೆಸ್ ಎನರ್ಜಿ ಫಾರ್ ಸಿಮಿಲರ್ ಟಾಸ್ಕ್. ಈಗ AI ಯಾವುದೋ ಒಂದು ಟಾಸ್ಕ್ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂತ ಎನರ್ಜಿ ಹಾಗೂ ಅದೇ ಟಾಸ್ಕ್ ಅನ್ನ ಮಾಡಕ್ಕೆ ಮನುಷ್ಯರಿಗೆ ಬೇಕಾಗಿರುವಂತ ಎನರ್ಜಿನ ಕಂಪೇರ್ ಮಾಡಿದ್ರೆ ಮನುಷ್ಯರು ಬಹಳ ಕಡಿಮೆ ಎನರ್ಜಿನ ಯೂಸ್ ಮಾಡ್ತಾರೆ. Strengths of machines. Machines excel at a repetitive, precise task and can solve problems by searching exhaustively for solutions. ಅಂತಂದ್ರೆ ಸಮಥಿಂಗ್ ಹ್ಯೂಮನ್ ಕ್ಯಾನ್ ಡೂ ಎಫಿಷಿಯೆಂಟ್ಲಿ. ಈಗ ನಮಗೆ ಮುಖ್ಯವಾಗಿ ಆಗೋದೇನು, ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದಾಗ ಒಂದು 4 ದಿನ ಚೆನ್ನಾಗಿ ಮಾಡ್ತೇವೆ, 5ನೇ ದಿನ ಬೋರ್ ಆಗುತ್ತೆ. ಅಂತಂದ್ರೆ AI ಗೆ ಬೋರ್ ಆಗೋದಿಲ್ಲ, ಅದೇ ಅದರ ಒಂದು ದೊಡ್ಡ ಗುಣ. ನೀವು ಎಷ್ಟೇ ಟಾಸ್ಕ್ ಕೊಡಿ, ಎಷ್ಟೇ ಕ್ವಶನ್ ಕೇಳಿ, ಅದಕ್ಕೆ ಬೋರೇ ಆಗೋದಿಲ್ಲ. ಮನುಷ್ಯರಿಗೆ ಯಾಕೆ ಬೋರ್ ಆಗುತ್ತೆ ಅಂತಂದ್ರೆ ಮೈಂಡು ಡಿಫ್ರೆಂಟ್ ಕೈಂಡ್ ಆಫ್ ನ್ಯೂರಾನ್ಸ್ ಅನ್ನ ತಯಾರು ಮಾಡ್ತಾ ಇರುತ್ತೆ. ಅದಕ್ಕೆ ಹೊಸ ಸಿಚುವೇಶನ್ ಬಂದ್ರೆ ಬಹಳ ಬೇಗ ಅಡಾಪ್ಟ್ ಆಗುತ್ತೆ. ಆದ್ರೆ AI ರಿಪಿಟೇಟಿವ್ ಟಾಸ್ಕ್ ಅನ್ನ, ಪದೇ ಪದೇ ಆಗ್ತಾ ಇರೋ ಟಾಸ್ಕ್ ಅನ್ನ, ಮತ್ತೆ ಒಂದು ಕೆಲಸ ನಿರ್ದಿಷ್ಟವಾಗಿ ಇದೆ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ಅದಕ್ಕೆ ಬಹಳ ಎಫಿಷಿಯಂಟ್ ಆಗಿರುತ್ತೆ ಅದನ್ನ ಮಾಡೋದ್ರಲ್ಲಿ. ಆದ್ರೆ ಮನುಷ್ಯರಿಗೆ ಬೋರ್ ಆಗೋದು ಮತ್ತೆ ಎಮೋಷನ್ಸ್ ಮ್ಯಾಟರ್ ಆಗುತ್ತೆ. ನಮಗೆ ಅದ್ರ ಮೇಲೆ ಸ್ವಲ್ಪ ದಿನದ ನಂತರ ಇಷ್ಟ ಹೋಗ್ಬಹುದು ಯಾವುದೇ ಕೆಲಸದ ಮೇಲೆ, ಆವಾಗ ನಾವು ಅದನ್ನ ದಕ್ಷತೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, AI ಕ್ಯಾನ್ ಕಮ್ ಅಪ್ ವಿತ್ ನ್ಯೂ ಸ್ಟ್ರಾಟಜೀಸ್ ಇನ್ ಗೇಮ್ಸ್ ಲೈಕ್ ಚೆಸ್ ದಟ್ ಸರ್ಪ್ರೈಸ್ ಈವನ್ ಎಕ್ಸ್ಪರ್ಟ್ಸ್. ಅಂತಂದ್ರೆ ಕೆಲವೊಂದು ಚೆಸ್ ನಲ್ಲಿ ಏನಾಗುತ್ತೆ, ಹೊಸ ಹೊಸ ಸ್ಟ್ರಾಟಜಿನ ಅದು ರೆಡಿ ಮಾಡುತ್ತೆ. ಎಷ್ಟು ಎಕ್ಸ್ಪರ್ಟ್ಗಳು ಸಹ AI ಮುಂದೆ ಸೋತಿದ್ದಾರೆ. ಇವೆಷ್ಟು ಮನುಷ್ಯನ ಬ್ರೈನ್ಗೆ ಹಾಗೂ AI ಗೆ ಇರುವಂತ ಡಿಫರೆನ್ಸ್. ಮೇನ್ಸ್ ಕ್ವಶನ್ ನೋಡ್ಕೊಳ್ಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಮೇಡ್ ಸಿಗ್ನಿಫಿಕೆಂಟ್ ಸ್ಟ್ರೈಡ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಫ್ರಮ್ ಹೆಲ್ತ್ ಕೇರ್ ಟು ಗೇಮಿಂಗ್. However, despite its capabilities, still lacks the adaptability, curiosity, and learning efficiency seen in humans. Analyze the key differences between the human and AI learning processes and discuss the implication of these differences for the future artificial intelligence society. ಇಷ್ಟೊತ್ತು ನೋಡಿದ್ವಲ್ವಾ, ಅದರಿಂದ ನಿಮ್ಗೆ ಏನ್ ಕಲ್ತ್ರಿ ಅಂತ ಪಾಯಿಂಟ್ಸ್ ಬರೀರಿ ಅಂತ ಅಷ್ಟೇ. ಆಸ್ಟರಾಯ್ಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಒಂದು ಕ್ವಶನ್, ನೆನಪಿದ್ಯಾ? ಆಸ್ಟರಾಯ್ಡ್ಸ್ ಅಂತಂದ್ರೆ ಏನು ಅಥವಾ ಕಾಮೆಟ್ಸ್ ಅಂತಂದ್ರೆ ಏನು ಅಂತ. ಅದಕ್ಕೆ ಆನ್ಸರ್ 1 and 3 ಓನ್ಲಿ. ಇಷ್ಟೊತ್ತಿಗಾಗ್ಲೇ ಅದನ್ನ ಕಮೆಂಟ್ ಮಾಡಿರ್ತೀರ ಅಂತ ಅನ್ಕೊಂಡಿದ್ದೇನೆ. ಆಸ್ಟರಾಯ್ಡ್ಸ್ ಆರ್ ಸ್ಮಾಲ್ ರಾಕಿ ಪ್ಲಾನೆಟಾಯ್ಡ್ಸ್, ಕ್ಷುದ್ರ ಗ್ರಹಗಳು ಅಂತ ಕರಿತೇವೆ ಕನ್ನಡದಲ್ಲಿ. ವೈಲ್ ಕಾಮೆಟ್ಸ್ ಆರ್ ಫಾರ್ಮ್ಡ್ ಆಫ್ ಫ್ರೋಸನ್ ಗ್ಯಾಸಸ್, ಅಂತಂದ್ರೆ ಧೂಮಕೇತು ಅಂತ ಹೇಳ್ತೀವಲ್ವಾ ಅದು. ಟುಗೆದರ್ ಬೈ ರಾಕಿ ಅಂಡ್ ಮೆಟಾಲಿಕ್ ಮಟೀರಿಯಲ್, ಕಾಮೆಟ್ಸ್ ಶೋ ಅ ಪರ್ಸೆಪ್ಟಿಬಲ್ ಗ್ಲೋಯಿಂಗ್ ಟೇಲ್ ವೈ ಆಸ್ಟರಾಯ್ಡ್ಸ್ ಡು ನಾಟ್. ಈ ಕಾಮೆಟ್ಸ್ ಗಳಿಗೆ ಒಂದು ಬಾಲ ಅಂತ ಹೇಳ್ಬೋದು, ಟೇಲ್ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಟೇಲ್ ಇರುತ್ತೆ, ಆಸ್ಟರಾಯ್ಡ್ ಗಳಿಗೆ ಅದು ಇರೋದಿಲ್ಲ. ಈ ವಿಷಯ ಏನು ಅಂತಂದ್ರೆ, an asteroid named 2024 YR4 about the size of a football field, ಒಂದು ಫುಟ್ಬಾಲ್ ಫೀಲ್ಡ್ ಅಷ್ಟು ದೊಡ್ಡದಿರುವಂತ ಅಸ್ಟರಾಯ್ಡ್ಸ್ has a small chance 1.6% of hitting the earth in 2032. 2032ರಲ್ಲಿ ಭೂಮಿಗೆ ಒಂದು ಅಸ್ಟರಾಯ್ಡ್ಸ್ ಕ್ಷುದ್ರ ಗ್ರಹ ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ. ಸಾಧ್ಯತೆ ಎಷ್ಟಿದೆ? 1.6% ಅಷ್ಟೇ. ಇಟ್ ಕುಡ್ ಕಾಸ್ ಮ್ಯಾಸಿವ್ ಡಿಸ್ಟ್ರಕ್ಷನ್ ಎಸ್ಪೆಷಲಿ ಇಫ್ ಇಟ್ ಸ್ಟ್ರೈಕ್ಸ್ ಅ ಸಿಟಿ. ಒಂದು ಸಿಟಿ ಮೇಲೆ ಅಪ್ಪಳಿಸ್ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಡಿಸ್ಟ್ರಕ್ಷನ್ಸ್ ಆಗಬಹುದು.
ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಏನು? ವೈಲ್ ದಿ ಅಸ್ಟ್ರಾಯ್ಡ್ಸ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಹಿಟ್ ದ ಅರ್ತ್ ಸೂನ್. ಆದಷ್ಟು ಈಗ ಅಷ್ಟೇನು ಬಹಳ ಬೇಗ ಅದು ಬಂದು ಹಿಟ್ ಆಗೋದಿಲ್ಲ. ಇಫ್ ಇಟ್ ಎಕ್ಸ್ಪ್ಲೋರ್ಸ್ ಇನ್ ದಿ ಅಟ್ಮಾಸ್ಫಿಯರ್, ಒಂದು ವೇಳೆ ಅದು ವಾತಾವರಣದಲ್ಲಿ ಎಕ್ಸ್ಪ್ಲೋರ್ಡ್ ಆಗ್ಬಿಟ್ರೆ, ಒಂದ್ಸಾರಿ ಹಾಗೆ ಆಗಿತ್ತು ತುಂಗುಸ್ಕಾ ಇವೆಂಟ್ ಅಂತ, ಅದಕ್ಕೆ 1908ರಲ್ಲಿ ಹಾಗೆ ಆಗಿತ್ತು. ಅದೇ ರೀತಿ ಅದು ಒಂದು ವೇಳೆ ಈ ಅಸ್ಟ್ರಾಯ್ಡ್ ಸಹ ವಾತಾವರಣದಲ್ಲಿ ಎಕ್ಸ್ಪ್ಲೋರ್ಡ್ ಆಗ್ಬಿಟ್ರೆ, ಇಟ್ ಕುಡ್ ಕಾಸ್ ಎನ್ ಎಕ್ಸ್ಪ್ಲೋಷನ್ ಹಂಡ್ರೆಡ್ಸ್ ಆಫ್ ಟೈಮ್ಸ್ ಮೋರ್ ಪವರ್ಫುಲ್ ದೆನ್ ದಿ ಹಿರೋಶಿಮಾ ಬಾಂಬ್. ಹಿರೋಶಿಮಾ ಬಾಂಬ್ ಹಾಕಿದಾಗ ಎಕ್ಸ್ಪ್ಲೋರ್ಡ್ ಆಗಿತ್ತಲ್ವಾ, ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಡಿಸ್ಟ್ರಕ್ಟ್ಸ್ ಆಗಿತ್ತಲ್ವಾ, ಅದಕ್ಕಿಂತ ಹಂಡ್ರೆಡ್ಸ್ ಆಫ್ ಟೈಮ್, ನೂರಾರು ಪಟ್ಟು ಹೆಚ್ಚಿನ ದೊಡ್ಡ ಮಟ್ಟದ ಎಕ್ಸ್ಪ್ಲೋಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. However, there is a time to monitor and prepare for this potential threat. ಹಾಗಾಗಿ ಇದಕ್ಕಿನ್ನು ಸಮಯ ಇದೆ, ಅಷ್ಟರ ಹೊತ್ತಿಗೆ ನಾವು ಇದಕ್ಕೆ ಸರಿಯಾಗಿ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕೊನೆಯದಾಗಿ ರೀಡಿಂಗ್ ಮತ್ತೆ ವೊಕ್ಯಾಬ್ಯುಲರಿ. ಸೈಂಟಿಸ್ಟ್ ಮೇಡ್ ಅ ಮೆಟಿಕ್ಯುಲಸ್ ಸ್ಟಡಿ ಆಫ್ ದಿ ಏನ್ಷಿಯಂಟ್ ಆರ್ಟಿಫ್ಯಾಕ್ಟ್ಸ್, ಕೇರ್ಫುಲಿ ಎಕ್ಸಾಮಿನಿಂಗ್ ಎವ್ರಿ ಮೈನ್ಯೂಟ್ ಡೀಟೇಲ್. ಮೆಟಿಕ್ಯುಲಸ್ ಅಂತ ವರ್ಡ್ ಬಂತು, ಅಂದ್ರೆ ಪ್ರಿಸೈಸ್ ಹಾಗೂ ನಿಖರವಾಗಿ ಅಥವಾ ವಿವರವಾಗಿ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ? ಸೈಂಟಿಸ್ಟ್ ಏನ್ ಮಾಡಿದ್ರು? ಏನ್ಷಿಯಂಟ್ ಆರ್ಟಿಫ್ಯಾಕ್ಟ್ಸ್, ಹಳೆ ಕಾಲದ ಕಲಾಕೃತಿಗಳನ್ನ ತುಂಬಾ ವಿವರವಾಗಿ ನಿಖರವಾಗಿ ಸ್ಟಡಿ ಮಾಡಿದ್ರು. ಕೇರ್ಫುಲಿ ಎಕ್ಸಾಮಿಂಗ್ ಎವ್ರಿ ಮೈನ್ಯೂಟ್ ಡೀಟೇಲ್, ಚಿಕ್ಕ ಚಿಕ್ಕ ವಿವರವನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಒಬ್ಬ ಸೈಂಟಿಸ್ಟ್ ಹಿ ಫೌಂಡ್ ದಟ್ ಸಮ್ ಆಫ್ ದಿ ಆಬ್ಜೆಕ್ಟ್ಸ್ ವರ್ ಕಂಟೆಂಪ್ಲೇಟೆಡ್ ಟು ಹ್ಯಾವ್ ಬೀನ್ ಯೂಸ್ಡ್ ಫಾರ್ ರಿಚುವಲಿಸ್ಟಿಕ್ ಪರ್ಪಸಸ್. ಕಂಟೆಂಪ್ಲೇಟೆಡ್ ಅಂತಂದ್ರೆ ಪರಿಗಣಿಸೋದು, ಟು ಬಿ ಕನ್ಸಿಡರ್ ಅಂತ. ಕೆಲವು ಆಬ್ಜೆಕ್ಟ್ ಗಳನ್ನ ರಿಚುವಲಿಸ್ಟಿಕ್ ಪರ್ಪಸ್ಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ಬಳಸಲಾಗ್ತಿತ್ತು ಅಂತ ಅವರು ಕನ್ಸಿಡರ್ ಮಾಡಿದ್ರು, ಅಂದ್ರೆ ಅವರು ತಿಳ್ಕೊಂಡ್ರು. His inquisitive nature led him to ask numerous questions. ಇನ್ಕ್ವಿಸಿಟಿವ್ ಅಂತಂದ್ರೆ ಕುತೂಹಲ ಇತ್ತು ಅವರಿಗೆ ತುಂಬಾ. ಹಾಗಾಗಿ ಬೇರೆ ಬೇರೆ ಕ್ವಶನ್ ಗಳನ್ನ ಕೇಳ್ತಾ ಹೋದ್ರು, ಅವರೇ ಕ್ವಶನ್ ಗಳನ್ನ ಕೇಳ್ಕೊತಾ ಹೋದ್ರು. ಪುಷಿಂಗ್ ದಿ ಬೌಂಡ್ರೀಸ್ ಆಫ್ ವಾಟ್ ವಾಸ್ ಕನ್ವೆನ್ಷನಲಿ ಅಕ್ಸೆಪ್ಟೆಡ್. ಕನ್ವೆನ್ಷನ್ ಅಂತಂದ್ರೆ ಪರಂಪರೆಯಂತೆ ಅಥವಾ ಟ್ರೆಡಿಷನಲಿ, ಇಷ್ಟು ದಿನಗಳ ಕಾಲ ಫಾಲೋ ಮಾಡ್ಕೊತಾ ಬರ್ತೀವಲ್ವಾ, ಅದು ಅದಕ್ಕೆ ಕನ್ವೆನ್ಷನ್ ಅಂತ ಹೇಳ್ತಾರೆ. ಇಷ್ಟು ದಿನಗಳ ಕಾಲ ಏನ್ ತಿಳ್ಕೊಂಡಿದ್ರೋ ಅದರನ್ನ ಬಿಟ್ಟು, ಆ ಬೌಂಡ್ರಿಯನ್ನ ಬಿಟ್ಟು, ಅದರ ಹೊರತಾಗಿಯೂ ಕೆಲವು ಕ್ವಶನ್ ಗಳನ್ನ ಅವರು ಕೇಳಲಿಕ್ಕೆ ಶುರು ಮಾಡಿದ್ರು. ದ ಟೀಮ್ಸ್ ಫಾರ್ಟಿಟ್ಯೂಡ್ ವಾಸ್ ಎವಿಡೆಂಟ್ ಆಸ್ ದೆ ಪ್ರಿಸರ್ವ್ಡ್ ಥ್ರೂ ದಿ ಹಾರ್ಶ್ ಕಂಡೀಷನ್ಸ್ ಆಫ್ ದಿ ಎಕ್ಸ್ಕವೇಷನ್ ಸೈಟ್. ಫಾರ್ಟಿಟ್ಯೂಡ್ ಅಂತಂದ್ರೆ ಧೈರ್ಯ, ಕರೇಜ್. ಟೀಮಿನ ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಅವರು ಪ್ರಾರಂಭಿಸಿದ್ರು. ಈ ಸಂದರ್ಭದಲ್ಲಿ ಆ ಟೀಮ್ ಇತ್ತಲ್ವಾ, ಸೈಂಟಿಸ್ಟ್ಗಳ ಟೀಮು, ಅವರ ಒಂದು ಧೈರ್ಯ ತುಂಬಾ ಮೆಚ್ಚಬೇಕಾಗಿತ್ತು. ಯಾಕಂತಂದ್ರೆ ಎಷ್ಟೋ ಹಾರ್ಶ್ ಕಂಡೀಷನ್ಗಳಲ್ಲಿ, ಕಠಿಣ ವಾತಾವರಣದಲ್ಲೂ ಸಹ ಅವರು ಎಕ್ಸ್ಕವೇಷನ್ ಸೈಟ್ಗಳ ಒಂದು ಮೇಲ್ವಿಚಾರಣೆಯನ್ನ ತುಂಬಾ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಇಷ್ಟು ಇವತ್ತಿನ ವೊಕ್ಯಾಬ್ಯುಲರಿ. ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.